ಇಡೀ ಜಗತ್ತಿಗೆ ಧ್ಯಾನ ಜ್ಞಾನವನ್ನು ಪ್ರಸರಿಸಿದಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರ್ ಬಾಬಾಜಿ ಅವರಿಗೆ, ನನ್ನ ತಂದೆ ತಾಯಿಗಳಿಗೆ, ಧ್ಯಾನ ಮಾರ್ಗಕ್ಕೆ ಕರೆತಂದ ಸೋದರಿ ಮಂಜುಳಾರವರಿಗೆ, ಅದ್ಭುತವಾದ ಜ್ಞಾನ ಹಂಚಿಕೆಗಾಗಿ ವೇದಿಕೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಪರಮೋಚ್ಚ ಗುರುಗಳಿಗೆ, ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಆತ್ಮದೇವರುಗಳಿಗೆ, ಇಡೀ ಭೂಮಂಡಲದ ಎಲ್ಲ ಧ್ಯಾನ ಬಂಧುಗಳಿಗೆ ನಮಿಸುತ್ತಾ ಮಾಸ್ಟರ್ಸ್ ಇಂದಿನ ಜ್ಞಾನ ಹಂಚಿಕೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮಾಸ್ಟರ್ಸ್, ಜ್ಞಾನ ಹಂಚಿಕೆಗಾಗಿ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಶಂಭಾಲ. ಶಂಭಾಲದಲ್ಲಿ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಸಾಕಷ್ಟು ಸಂಚಿಕೆಗಳಲ್ಲಿ ಕೇಳ್ತಾ ಬಂದಿದ್ದೀರಾ ಮಾಸ್ಟರ್ಸ್. ಇವತ್ತಿನ ದಿನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ, ಹೋದ ತಿಂಗಳಷ್ಟೇ ಬೆಳಕು ಅಂತಕ್ಕಂಥ ವಿಷಯದ ಬಗ್ಗೆ ಸಾಕಷ್ಟು ವಿಷಯವನ್ನ ತಿಳಿತಾ ಹೋದ್ವಿ. ಕೇವಲ ನಮ್ಮ ಸ್ವಚ್ಛ ಮನಸ್ಸು, ಅನಿರ್ಬಂಧಿತ ಪ್ರೇಮ ಹಾಗೂ ಸಾಕ್ಷಿ ಭಾವಗಳನ್ನು ನಮ್ಮಲ್ಲಿರ್ತಕ್ಕಂಥ ಬೆಳಕನ್ನ ತೀಕ್ಷ್ಣಗೊಳಿಸುತ್ತೆ. ನಮ್ಮಲ್ಲಿ ಹಾಗಾದ್ರೆ ಬೆಳಕಿದೆಯಾ ಅಂದ್ರೆ ನಾವು ಸ್ತೋತ್ರ ಹೇಳ್ತೀವಿ ಮಾಸ್ಟರ್ಸ್. ಪ್ರತಿಯೊಂದು ಕಾರ್ಯಕ್ಕೆ ಮುನ್ನ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಅಂತ ಹೇಳ್ಬಿಟ್ಟು, ಅಂದ್ರೆ ಸೂರ್ಯಕೋಟಿ ಎಷ್ಟು ಬೆಳಕನ್ನ ನೀಡಬಲ್ಲದೋ ಆ ಬೆಳಕು ನಮ್ಮೊಳಗೆ ಅಡಗಿದೆ. ಆ ಬೆಳಕನ್ನ ಕಂಡುಕೊಳ್ಳಿಕ್ಕೋಸ್ಕರನೇ ಇಂದಿನ ಕಾಲದಲ್ಲಿ ವೇದಗಳಲ್ಲಿ ಹಾಗೂ ಋಷಿಮುನಿಗಳು ನಮಗೆ ತಿಳುವಳಿಕೆಯನ್ನು ನೀಡೋಕ್ಕೋಸ್ಕರ ಈ ರೀತಿಯ ಸ್ತೋತ್ರಗಳ ಮುಖಾಂತರ, ಮಂತ್ರಗಳ ಮುಖಾಂತರ ನಮಗೆ ಜ್ಞಾನವನ್ನ ನೀಡ್ತಾ ಬಂದಿದ್ದಾರೆ ಮಾಸ್ಟರ್ಸ್. ಆ ಬೆಳಕನ್ನ ನಾವು ತೀಕ್ಷ್ಣಗೊಳಿಸ್ಕೋಬೇಕು ಸಹಕಾರಿಯಾಗುತ್ತೆ ಯಾವುದು? ಅನಿರ್ಬಂಧಿತ ಪ್ರೇಮ ಹಾಗೂ ಸಾಕ್ಷಿ ಭಾವಗಳು. ಹಾಗೂ ಸರ್ವ ಸೃಷ್ಟಿಯನ್ನ ಬೆಳಕಿನ ಸ್ವರೂಪ ಅಂತ ತಿಳಿದ್ಬಿಟ್ಟು ಸ್ವಚ್ಛ ಪ್ರೇಮವನ್ನ ನಾವು ತೋರ್ಪಡಿಸಬೇಕಾಗ್ತದೆ. ಇತರ ಎಲ್ಲ ಜೀವಿಗಳಲ್ಲೂ ಕೂಡ ಪರಮಾತ್ಮ ಸ್ವರೂಪರು. ಪ್ರತಿ ಯಾವ ಜೀವಿಯಾಗ್ಲಿ ನಮ್ಮೆದುರಿಗೆ ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಯಾವುದೇ ಒಂದು ಕ್ರಿಮಿ ಕೀಟಗಳು ಕೂಡ ಆ ಪರಮಾತ್ಮನ ಸ್ವರೂಪ ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು. ಆ ಅನಿರ್ಬಂಧಿತ ಪ್ರೇಮವನ್ನ ಹರಿಸಿದಾಗ ಮಾತ್ರ ಸರ್ವ ಕಾರ್ಯಗಳು, ಸರ್ವ ಕ್ರಿಯೆಗಳು ಅನುಭವ ನಿಮಿತ್ಯ ಮತ್ತು ಪರಮಾತ್ಮನ ನಿರ್ಮಿತ ಅಂತ ಭಾವನೆ ನಮ್ಮಲ್ಲಿ ಬಂದಾಗ, ಸಾಕ್ಷಿ ಭಾವದಿಂದ ಜೀವಿಸಿದಾಗ ನಾವು ಪರಮಾತ್ಮ ನಿರ್ಮಿತವಾದಂತ ನಾವು ಯೋಗಿಗಳಾಗ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಪರಮ ಯೋಗ ನಮ್ಮದಾಗುತ್ತದೆ. ನಮ್ಮಲ್ಲಿರುವ ಬೆಳಕು ಸೃಷ್ಟಿಯ ಬೆಳಕಿನೊಂದಿಗೆ ಅನುಸಂಧಾನಗೊಂಡು ವಿಶ್ವವೇ ನಾವಾಗ್ತೇವೆ, ನಾವು ವಿಶ್ವದಲ್ಲಿ ಪ್ರಜ್ವಲಿತಗೊಳ್ತೇವೆ ಅಂತಕ್ಕಂಥ ವಿಷಯದ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಂಡ್ವಿ ಮಾಸ್ಟರ್ಸ್. ಇಂದು ಶಬ್ದದ ಬಗ್ಗೆ ತಿಳಿತಾ ಹೋಗೋಣ ಮಾಸ್ಟರ್ಸ್. ಶಬ್ದ ಅಂತಕ್ಕಂಥದ್ದು ಇಡೀ ವಿಶ್ವವು ಬೆಳಕಿನ ಪ್ರಕಂಪನಗಳಿಂದ ಹರಡಿರುವಂತೆ ಶಬ್ದದ ತರಂಗಗಳು ಕೂಡ ಎಲ್ಲೆಡೆ ವ್ಯಾಪಿಸಿವೆ. ಬೆಳಕಿನ ಪ್ರಕಂಪನ ಹೇಗೆ ಹರಡಿದೆಯೋ ಇಡೀ ವಿಶ್ವದೆಲ್ಲೆಡೆ, ಅದೇ ರೀತಿಯಾಗಿ ಶಬ್ದದ ತರಂಗಗಳು ಕೂಡ ಎಲ್ಲೆಡೆ ವ್ಯಾಪಕವಾಗಿವೆ. ಬೆಳಕು ಮತ್ತೆ ಶಬ್ದದ ಚೈತನ್ಯವು ವಿಶ್ವದ ಆದಿ ಚೈತನ್ಯ ಎಂದು ಹೇಳಬಹುದು. ವಿಶ್ವ ಅಂತಕ್ಕಂಥದ್ದು ಸೃಷ್ಟಿ ಮಾಡ್ಲಿಕ್ಕೆ ಈ ಬೆಳಕು ಮತ್ತು ಶಬ್ದದ ಚೈತನ್ಯವೇ ಮೂಲ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಸಮಸ್ತ ಬ್ರಹ್ಮಾಂಡವು ರಚನೆಯಾಗುವ ಮುನ್ನ ಎಲ್ಲೆಡೆ ನಿಶ್ಚಲತೆಯೇ ಇತ್ತು. ಈ ಬ್ರಹ್ಮಾಂಡ ಅಂತಕ್ಕಂಥದ್ದು ಸೃಷ್ಟಿ ಮಾಡ್ತಕ್ಕಂಥ ಆಲೋಚನೆ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲಾ ಕಡೆನೂ ನಿಶ್ಚಲತೆನೇ ಮುಳುಗಿತ್ತು ಮಾಸ್ಟರ್ಸ್. ಬೆಳಕು ಕತ್ತಲು ಅಂತಕ್ಕಂಥ ದ್ವಂದ್ವನೇ ಇಲ್ಲದ ನಿತ್ಯ ನೂತನವಾದಂತಹ ಬೆಳಕು ಎಲ್ಲೆಡೆ ಹರಡಿತ್ತು. ಬೆಳಕಷ್ಟೇ ಇತ್ತು, ಕತ್ತಲು ಅನ್ನತಕ್ಕಂಥ ದ್ವಂದ್ವ ಭಾವ ಇರ್ಲಿಲ್ಲ ಮಾಸ್ಟರ್ಸ್. ಆಗ ಎಲ್ಲಾ ಕಡೆನೂ ಕೂಡ ಬೆಳಕು ನಿತ್ಯ ವಿನೂತನವಾಗಿ ಪ್ರಸರಿಸಿತ್ತು. ಸತ್ಯ ಅಸತ್ಯವೆಂಬುವುದಿಲ್ಲದೆ ಎಲ್ಲವೂ ಏಕತ್ವದಿಂದ ಕೂಡಿತ್ತು. ಈ ಸತ್ಯ ಮತ್ತು ಅಸತ್ಯ ಅನ್ನೋದು ದ್ವಂದ್ವತ್ವ ಮಾಸ್ಟರ್ಸ್. ಈ ದ್ವಂದ್ವತ್ವ ಇಲ್ಲದೆ ಏಕತ್ವದಿಂದ ಕೂಡಿದ್ದಾಗಿತ್ತು. ಆ ನಿಶ್ಚಲ ನಿತ್ಯ ನೂತನ ಬೆಳಕಿನ ಆಳದಿಂದ ಒಂದು ಪ್ರಕಂಪನ ಏರ್ಪಟ್ಟಿತ್ತು. ಆ ನಿತ್ಯ ನೂತನವಾಗಿರ್ತಕ್ಕಂಥ ಬೆಳಕಿನ ಆಳದಿಂದ ಒಂದು ಆಲೋಚನೆ ಬಂತು ಅಂತಾರಲ್ಲ ಮಾಸ್ಟರ್, ಆ ರೀತಿಯಾಗಿ ಒಂದು ಪ್ರಕಂಪನ ಏರ್ಪಟ್ಟಿತ್ತು. ಆ ಪ್ರಕಂಪನವು ತರಂಗದ ರೂಪವನ್ನು ತಳೆದು ವಿಶ್ವದಲ್ಲೆಲ್ಲ ವ್ಯಾಪಿಸಿತು. ಆ ಪ್ರಕಂಪನ ಹೇಗಿತ್ತು ಅಂದ್ರೆ ವಿಶ್ವದೆಲ್ಲೆಡೆ ಪ್ರಸರಿಸಿ ಅದು ಇಡೀ ವಿಶ್ವವನ್ನೇ ವ್ಯಾಪಕಗೊಂಡಿತ್ತು. ಆ ತರಂಗಕ್ಕೆ ನಾವು ಶಬ್ದ ಅಂತ ಕರೆದ್ವಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆ ಕ್ಷಣದಿಂದ ಬೆಳಕು ಮತ್ತು ಶಬ್ದಗಳೆಂಬ ಚೈತನ್ಯಗಳ ಉದ್ಭವವಾಯಿತು. ಬೆಳಕಷ್ಟೇ ಇತ್ತು, ಅದರೊಂದಿಗೆ ಆ ಬೆಳಕಿನ ಆಳದಿಂದ ಉಂಟಾದ ಪ್ರಕಂಪನದಿಂದ ಶಬ್ದ ಅಂತಕ್ಕಂಥದ್ದು ಸೃಷ್ಟಿ ಆಯ್ತು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಈ ಬೆಳಕು ಮತ್ತು ಚೈತನ್ಯಗಳ ಉದ್ಭವವಾದ ಮೇಲೆ ಬೆಳಕಿನ ಪ್ರಕಂಪನ ಹಾಗೂ ಶಬ್ದದ ತರಂಗಗಳಲ್ಲಿ ಕದಲುವಿಕೆ ಹಾಗೂ ಹರಡುವಿಕೆ ಪ್ರಾರಂಭಗೊಂಡಿತು. ಬೆಳಕಿನೊಂದಿಗೆ ಶಬ್ದ ಕೂಡಿಕೊಂಡಾಗ ಏನು ನಿಶ್ಚಲತೆಯಲ್ಲಿ ಇದ್ದಂಥದ್ದು ಕದಲುವಿಕೆಗೆ ಪ್ರಾರಂಭಗೊಂಡಿತು. ಇದರೊಂದಿಗೆ ಸೃಷ್ಟಿಯ ಕಾರ್ಯ ಮೊದಲಾಯಿತು. ಆ ಕದಲುವಿಕೆ ಪ್ರಾರಂಭವಾದಾಗ್ಲೇ ಸೃಷ್ಟಿ ಅಂತಕ್ಕಂಥ ಕಾರ್ಯ ಪ್ರಾರಂಭ ಆಯಿತು. ಆ ಪ್ರಕಂಪನ ಹಾಗೂ ತರಂಗಗಳ ಕದಲಿಕೆಯಿಂದ ವಿಭಿನ್ನ ರೀತಿಯ ಚೈತನ್ಯಗಳು
ಜಾಗೃತಗೊಳ್ಳಲು ಆರಂಭವಾಯಿತು. ಈ ಕದಲುವಿಕೆ ಅನ್ನೋದು ಯಾವಾಗ ಆರಂಭ ಆಯ್ತೋ ಆಗ ವಿವಿಧ ರೀತಿಯ ಚೈತನ್ಯಗಳು ಜಾಗೃತಗೊಳ್ಳಿಕ್ಕೆ ಆರಂಭ ಆಯ್ತು. ಆ ಚೈತನ್ಯಗಳು ಅನೇಕ ರೂಪಗಳನ್ನು ಪಡೆಯುತ್ತಾ ಕಾಲಕ್ರಮೇಣ ರೂಪಾಂತರಣ ಹೊಂದಲು ಪ್ರಾರಂಭವಾಯಿತು. ಆ ಚೈತನ್ಯಗಳು ಅನೇಕ ರೂಪಗಳನ್ನು ಪಡೆದಿದ್ದಲ್ಲದೆ ರೂಪಾಂತರಣಗೊಳ್ಳಿಕ್ಕೂ ಕೂಡ ಪ್ರಾರಂಭ ಆಯಿತು. ಅನೇಕ ರೂಪಗಳನ್ನು ಪಡೆಯುತ್ತಾ ಪಂಚಭೂತಗಳಾಗಿ ರೂಪಾಂತರಣವಾಯಿತು. ಹೀಗೆ ಅನೇಕ ರೂಪಗಳು ಪಡೆದಂಥದ್ದು ಪಂಚಭೂತಗಳು ಮೊದಲಿಗೆ ಸೃಷ್ಟಿ ಆಯಿತು. ಅಗ್ನಿ, ಜಲ, ವಾಯು, ಭೂಮಿ, ಆಕಾಶವೆಂಬ ಮೂಲಭೂತ ಪಂಚತತ್ವಗಳು ಅಸ್ತಿತ್ವಕ್ಕೆ ಬಂದು ಈ ರೂಪಾಂತರಣಗೊಂಡಿದ್ರಿಂದ ಏನಾಯ್ತು ಅಂದ್ರೆ ಈ ಅಗ್ನಿ, ಜಲ, ವಾಯು, ಭೂಮಿ ಅಂತಕ್ಕಂಥ ಏನು ಆಕಾಶ ಎಂಬ ಪಂಚತತ್ವಗಳು ಅಸ್ತಿತ್ವಕ್ಕೆ ಬಂದವು. ಈ ಪಂಚಭೂತಗಳನ್ನ ಆಧಾರವಾಗಿಸಿಕೊಂಡು ಬೆಳಕಿನ ಪ್ರಕಂಪನಗಳು ಹಾಗೂ ಶಬ್ದದ ತರಂಗಗಳು ಅನೇಕ ಆಯಾಮಗಳಲ್ಲಿ ಅನೇಕ ರೂಪಗಳಲ್ಲಿ ಭೌತಿಕವಾಗಿ ಅಸ್ತಿತ್ವ ಪಡೆದವು. ಈ ಪಂಚಭೂತಗಳೊಂದಿಗೆ ಈ ಪಂಚಭೂತಗಳ ಸೃಷ್ಟಿ ಆದ ಕೂಡಲೇ ಬೆಳಕಿನ ಪ್ರಕಂಪನ ಮತ್ತು ಶಬ್ದದ ತರಂಗಗಳು ಅನೇಕ ರೀತಿಯ ಆಯಾಮಗಳಲ್ಲಿ ಮತ್ತು ರೂಪಗಳಲ್ಲಿ ಭೌತಿಕ ರೂಪವನ್ನು ಪಡಿತಾ ಬಂದವು. ಹೀಗೆ ವಿಶ್ವದ ಉಗಮವಾಯಿತು. ಅನೇಕ ಲೋಕಗಳು ಸೃಷ್ಟಿಯಾದವು, ಗ್ರಹಗಳು ಸೃಷ್ಟಿಯಾದವು, ಉಲ್ಕೆಗಳು ಸೃಷ್ಟಿಯಾದವು, ಜೀವಿಗಳು ಸೃಷ್ಟಿಯಾದವು, ಜೀವ ಜಗತ್ತು ಹೀಗೆ ನಿರಂತರವಾಗಿ ಸೃಷ್ಟಿ ಕಾರ್ಯ ನಡೆಯುತ್ತಲೇ ಬಂದಿದೆ, ನಡೆಯುತ್ತನೂ ಇರುತ್ತೆ. ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಮಾಸ್ಟರ್ಸ್. ಒಂದು ಕೊಳದಲ್ಲಿ ನೀರು ನಿಶ್ಚಲ ಸ್ಥಿತಿಯಲ್ಲಿ ಇರುತ್ತದೆ. ನಾವೆಲ್ಲ ಚಿಕ್ಕವರಿದ್ದಾಗ ಗಮನಿಸಿದ್ವಿ, ಕೆರೆ, ಹೊಂಡಗಳು, ಕಾಲುವೆಗಳು ಅವುಗಳ ಸಮಾಧಾನ ಸ್ಥಿತಿಯಲ್ಲಿ ಹರಿತಕ್ಕಂಥ ನೀರಿರ್ತದಂತ ನೋಡಿದೀವಲ್ಲ ಮಾಸ್ಟರ್ಸ್. ಆ ಒಂದು ಮಗುಗೆ ಒಂದ್ ತನ್ನ ಪಕ್ಕದಲ್ಲಿ ಬಿದ್ದಿರ್ತಕ್ಕಂಥ ಒಂದು ಕಲ್ಲನ್ನು ತಗೊಂಡು ಹೀಗೆ ನೀರಿಗೆ ಎಸಿತದೆ ಮಾಸ್ಟರ್ಸ್. ಆಗ ನೀರಿನಲ್ಲಿ ಅಲೆಗಳು ಉತ್ಪತ್ತಿಯಾಗುತ್ತದೆ. ಆ ರೀತಿ ಕೊಳದ ನೀರು ಪ್ರಕಂಪನ ಅಲೆ ಆಗಿ ಆ ಕಲ್ಲು ಬಿದ್ದ ಸ್ಥಳದಿಂದ ಅಲೆಗಳು ಸೃಷ್ಟಿಯಾಗ್ತದೆ ಮಾಸ್ಟರ್ಸ್. ಆ ಪ್ರಕಂಪನ ಹಾಗೂ ತರಂಗಗಳು ಸೃಷ್ಟಿಯಾಗುತ್ತೆ. ನೀರಿನಲ್ಲಿ ಕದಲಿಕೆ ಉಂಟಾಗೋದ್ರ ಜೊತೆಗೆ ಪ್ರಕಂಪನ ಉಂಟಾಗುತ್ತೆ. ಆ ಪ್ರಕಂಪನದೊಂದಿಗೆ ತರಂಗಗಳು ಅಲೆಗಳು ಬರ್ತದಲ್ಲ ಮಾಸ್ಟರ್ಸ್, ಅದು ತರಂಗಗಳು ಆಗ್ತದೆ. ಆ ಕಲ್ಲಿನ ರಭಸಕ್ಕೆ ಅನುಗುಣವಾಗಿ ಕೆಲವೊಬ್ರು ಕಲ್ಲಿನ ಅದನ್ನೇ ಒಂದು ವಿದ್ಯೆ ತರ ಒಂದೇ ಕಲ್ಲು 3-4 ಕಡೆ ಆ ನೀರಿನ ಮೇಲೆ ಚಲಿಸಿ ಒಂದು ಆಳಕ್ಕೆ ಬೀಳೋ ತರ ಎಸೆಯೋದು, ಈ ರೀತಿಯಾಗಿ ಆಟಗಳನ್ನ ಆಡಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ನೆನಪಿರ್ತೇ ಇರ್ತದೆ ಮಾಸ್ಟರ್ಸ್. ಆ ಕಲ್ಲಿನ ರಭಸಕ್ಕೆ ಅನುಗುಣವಾಗಿ ಪ್ರಕಂಪನ ಹಾಗೂ ತರಂಗಗಳು ಅಲೆಗಳ ರೂಪದಲ್ಲಿ ಅಸ್ತಿತ್ವಕ್ಕೆ ಬರುತ್ತದೆ. ನಾವು ಎಷ್ಟು ವೇಗವಾಗಿ ಕಲ್ಲನ್ನು ಎಸಿತೇವೆ, ಎಷ್ಟು ಆಳಕ್ಕೆ ಎಳಿಸ್ತೇವೆ, ಎಷ್ಟು ದೂರಕ್ಕೆ ಎಸಿತೇವೆ ಅನ್ನೋದರ ಆಧಾರದ ಮೇಲೆ ಅವುಗಳು ಅಲೆ ರೂಪದಲ್ಲಿ ಅಸ್ತಿತ್ವಕ್ಕೆ ಬರ್ತದೆ ಮಾಸ್ಟರ್ಸ್. ಸ್ವಲ್ಪ ಸಮಯದ ನಂತರ ಆ ಅಲೆಗಳು ಏನಾಗ್ತದೆ, ಶಾಂತವಾಗುತ್ತವೆ. ಆದರೆ ಮಗುವಿನ ಮನಸ್ಸು ಸುಮ್ಮನಿರುವುದಿಲ್ಲ, ಮತ್ತೊಂದು ಕಲ್ಲು ಎಸೆಯುತ್ತದೆ. ಆ ಒಂದು ಕದಲಿಕೆ ಉಂಟಾದ ತಕ್ಷಣ ಏನಾಗುತ್ತದೆ ಮಾಸ್ಟರ್ಸ್, ಇನ್ನೂ ಒಂದೆಷ್ಟು ನೋಡೋಣ ಏನಾಗ್ತದೆ ಅಂತೇಳಿ ಮತ್ತೆ ಪ್ರಯತ್ನಿಸ್ತಾ ಇರ್ತದೆ. ಅದೇ ರೀತಿ ಸೃಷ್ಟಿ ಕಾರ್ಯದಲ್ಲೂ ನಡೆದಿದ್ದು ಮಾಸ್ಟರ್ಸ್. ಮೊದಲಿಗೆ ಸೃಷ್ಟಿ ಕಾರ್ಯ ಆರಂಭ ಆದ, ಇದರಲ್ಲಿ ಈ ತರ ರೂಪ ಬಂತು, ಇದು ಈ ತರನಾಗಿ ರೂಪಾಂತರಣಗೊಂಡಿತ್ತು, ಇನ್ನೂ ಒಂದು ರೀತಿಯ ಸೃಷ್ಟಿ ಮಾಡೋಣ, ಹೀಗೆ ಅನೇಕ ತರನಾಗಿ ಮತ್ತೊಂದು ಅದೇ ರೀತಿಯಲ್ಲಿ ಸಮಸ್ತ ವಿಶ್ವದಲ್ಲಿ ಕೂಡ ಸೃಷ್ಟಿ ಆದಂತ ಪ್ರತಿಯೊಂದು ಕೂಡ ಮನಸ್ಸಿನ ಪ್ರಭಾವಕ್ಕೆ ಒಳಗಾಗಿ ತನ್ನನ್ನು ತಾನು ಇನ್ನೂ ಉನ್ನತೀಕರಣಗೊಳಿಸಿಕೊಳ್ಳುವ ಪ್ರಕ್ರಿಯೆಗೆ ಒಳಗಾಗಲು ಹಪಹಪಿಸುತ್ತಿರುತ್ತದೆ. ಈ ರೀತಿಯಾಗಿ ಪ್ರತಿಯೊಂದು ಮನಸ್ಸಿನ ಪ್ರಭಾವಕ್ಕೆ ಒಳಗಾಗಿ ಸೃಷ್ಟಿಯಾದಂಥದ್ದು ಉನ್ನತೀಕರಣಗೊಳ್ಳಿಕ್ಕೆ ಅಪಹಪಿಸುತ್ತಿರುತ್ತದೆ ಮಾಸ್ಟರ್ಸ್. ಪ್ರಕಂಪನ ಹಾಗೂ ತರಂಗಗಳಿಂದ ಕೂಡಿದ ತನ್ನ ಚೈತನ್ಯವನ್ನು ಹೆಚ್ಚಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಿರುತ್ತದೆ. ತನ್ನಲ್ಲಿ ಇರ್ತಕ್ಕಂಥ ಚೈತನ್ಯವನ್ನು ಗುರುತಿಸಿಕೊಂಡು ಅದನ್ನು ಇನ್ನೂ ಹೆಚ್ಚಾಗಿಸಿಕೊಳ್ಬೇಕು ಅನ್ನತಕ್ಕಂಥ ಪ್ರಯತ್ನದಲ್ಲೂ ಕೂಡ ಇರ್ತದೆ ಮಾಸ್ಟರ್ಸ್. ಈ ಪ್ರಕ್ರಿಯೆಗಳು ವಿಶ್ವದ ಎಲ್ಲ ಲೋಕಗಳಲ್ಲಿಯೂ ಸಹಜವಾಗಿಯೇ ನಡೆಯುತ್ತಿರುತ್ತವೆ. ನಾವು ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್, ಈ ಭೂಮಂಡಲ ಒಂದೇ ಅಲ್ಲ, ಪ್ರಪಂಚ ಇದೇ ರೀತಿ ಅನೇಕ ಲೋಕಗಳು ಇವೆ ಅಂತನೂ ಕೂಡ ಜ್ಞಾನ ಪಡೆದಿದ್ದೀವಿ ಮಾಸ್ಟರ್ಸ್ ಈವರೆಗೆ. ಇದನ್ನು ಅನುಭವ ಪೂರ್ವಕವಾಗಿ ಅರಿತು ಪ್ರಜ್ಞಾಪೂರ್ವಕವಾಗಿ ಈ ಕ್ರಿಯೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಮಾನವರಿಗೆ ಈ ಭೂಮಿಯ ಮೇಲೆ ದೊರೆತಿದೆ. ಇದನ್ನ ನಾವು ಈ ಭೂಮಿಗೆ ಬಂದಿರ್ತಕ್ಕಂಥದ್ದೇ ಅನುಭವ ಪಡೀಲಿಕ್ಕೋಸ್ಕರ. ಇದು ಭೂಮಿ ಅಂತಕ್ಕಂಥದ್ದು ಒಂದು ಪಾಠಶಾಲೆ ಅಂತಕ್ಕಂಥ ಜ್ಞಾನ ಈಗಾಗಲೇ ದೊರೆತಿದೆ ಮಾಸ್ಟರ್ಸ್. ಇದನ್ನ ನಾವು ಅನುಭವ ಪಡೀಲಿಕ್ಕೋಸ್ಕರ ಬಂದಿದ್ದೇವೆ ಅನ್ನತಕ್ಕಂಥದ್ದು ನಮ್ಮಲ್ಲಿ ಪ್ರಜ್ಞೆ ಇರಬೇಕು. ಆ ಪ್ರಜ್ಞಾಪೂರ್ವಕ ಸ್ಥಿತಿಯಲ್ಲಿದ್ದು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಾಗ
ಆ ಅವಕಾಶ ಮಾನವರಿಗೆ ಈ ಭೂಮಿ ಮೇಲೆ ದೊರೆತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ಪಾಠ ಕಲೀಲಿಕ್ಕೋಸ್ಕರ ಅಂದ್ರೆ ಅನುಭವವನ್ನ ಪಡಿಲಿಕ್ಕೋಸ್ಕರ ಬಂದದ್ದು ಮಾಸ್ಟರ್ಸ್. ಬೇರೆ ಲೋಕಗಳಲ್ಲಿ ಈ ಅನುಭವವನ್ನ ಪಡಿಲಿಕ್ಕೆ ಅಷ್ಟೊಂದು ಅವಕಾಶಗಳಿರಲ್ಲ. ಈ ಭೂಮಿಯ ಮೇಲೆ ಮಾತ್ರ ಅತ್ಯುನ್ನತ ಅವಕಾಶಗಳಿರ್ತದೆ ಮಾಸ್ಟರ್ಸ್ ಇಲ್ಲಿ. ಯಾಕಂದ್ರೆ ಎಲ್ಲಾ ಲೋಕಗಳಿಂದ ಬಂದಿರ್ತಕ್ಕಂತಹ ಭೂಮಿ ಇದು ಒಂದು ಪಾಠಶಾಲೆ. ಹೇಗೆ ಶಾಲೆಯಲ್ಲಿ ಎಲ್ಲಾ ಸ್ತರದ ವಿದ್ಯಾರ್ಥಿಗಳು ಅತಿ ಬುದ್ಧಿವಂತ, ಅತಿ ದಡ್ಡ, ಮಧ್ಯಮ ವರ್ಗದ ಈ ರೀತಿ ಎಲ್ಲಾ ರೀತಿಯ ವಿದ್ಯಾರ್ಥಿಗಳು ಹೇಗೆ ಬರ್ತಾರೋ ಅದೇ ರೀತಿ ಈ ಭೂಮಿಯಲ್ಲೂ ಕೂಡ ಎಲ್ಲಾ ಸ್ತರದ ವಿದ್ಯಾರ್ಥಿಗಳು ಬಂದಿರೋದ್ರಿಂದ ಅನುಭವ ಪಡಲಿಕ್ಕೆ ಈ ಭೂಮಿ ಅಂತಕ್ಕಂಥದ್ದು ಒಂದು ಅದ್ಭುತವಾದ ಪಾಠಶಾಲೆ. ಅದಕ್ಕೋಸ್ಕರ ಅರಿತು ಪ್ರಜ್ಞಾಪೂರ್ವಕವಾಗಿ ನಾವು ಈ ಭೂಮಿ ಮೇಲೆ ಸಿಕ್ಕಂತ ಅವಕಾಶವನ್ನ ಸದುಪಯೋಗ ಪಡಿಸ್ಕೋಬೇಕು. ಈ ಭೂಮಿ ಮೇಲೆ ನಾವು ಬಂದಿರೋದು ನಾವು ಅನುಭವ ಪಡಿಲಿಕ್ಕೋಸ್ಕರ ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಸದಾ ಜಾಗೃತ ಸ್ಥಿತಿಯಲ್ಲಿ ಇರ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಮಾನವ ಜೀವಿಗಳಿಗೆ ಅಡಿಯಾಳಾಗದೆ ಮಾನವರಾಗಿ ಹುಟ್ಟಿರುವ ಸರಿಯಾದ ಅರ್ಥವನ್ನು ಅರಿತು ತಮ್ಮನ್ನು ತಾವು ಜಾಗೃತಿಗೊಳಿಸಿಕೊಳ್ಳುವ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಿರಿ. ನಾವು ಮಾನವನಾಗಿ ಹುಟ್ಟಿರುವುದು ಈ ಭೌತಿಕ ಜೀವನವನ್ನಷ್ಟೇ ಸಾಗಿಸ್ಲಿಕ್ಕಲ್ಲ, ಈ ಮಾನವನ ಜೀವಿತಕ್ಕೆ ಅಡಿಯಾಳಾಗದಿರಿ ಅಂತ ಎಚ್ಚರಿಸ್ತಾ ಇದ್ದಾರೆ ಮಾಸ್ಟರ್ಸ್. ಹಾಗೇನೆ ಮಾನವರಾಗಿ ಹುಟ್ಟಿರುವ ಸರಿಯಾದ ಅರ್ಥವನ್ನು ಅರಿತು ನಾವು ಈ ಮಾನವನಾಗಿ ಯಾಕೆ ಹುಟ್ಟಿ ಬಂದಿದ್ದೇವೆ ಅಂತಕ್ಕಂಥ ಅರಿವು ನಮ್ಮಲ್ಲಿ ಬರಬೇಕು. ನಮ್ಮನ್ನು ನಾವು ಜಾಗೃತಿಗೊಳಿಸಿಕೊಳ್ಳುವ ಕಾರ್ಯದಲ್ಲಿ ತೊಡಗಿಕೊಳ್ಬೇಕು. ನಾವು ಬಂದಿರೋದು ಈ ಭೌತಿಕ ಜೀವನವನ್ನು ಸಾಗಿಸಿ ಜನನ ಹೊಂದಿ ಮರಣ ಹೊಂದಲಿಕ್ಕಲ್ಲ, ಏನೋ ಅಭೂತಪೂರ್ವವಾದ ಅನುಭವವನ್ನ ಪಡೆದು ಸಾಧನೆ ಈ ಆತ್ಮೋನ್ನತಿಯನ್ನು ಪಡೆದು ಹೋಗ್ಲಿಕ್ಕೋಸ್ಕರ ಅನ್ನೋ ಜ್ಞಾನ ನಮ್ಮಲ್ಲಿ ಸದಾ ಜಾಗೃತವಾಗಿರ್ಬೇಕು ಮಾಸ್ಟರ್ಸ್. ಈ ಜಗತ್ತಿನಲ್ಲಿ ಪಡೆಯುತ್ತಿರುವ ಪ್ರತಿ ಜನ್ಮಗಳೂ ವಿಶೇಷವಾದವುಗಳು. ನಾವು ಈಗಾಗ್ಲೇ ಎಷ್ಟೋ ಜನ್ಮಗಳನ್ನ ಪಡೆದು ಬಂದಿದೀವಿ. ಪ್ರತಿ ಜನ್ಮನೂ ಕೂಡ ವಿಶೇಷವಾದದ್ದೇ. ಪ್ರತಿ ಪಾತ್ರದಲ್ಲೂ ದೊರೆಯುವ ಅನುಭವಗಳು ಅತಿ ಶ್ರೇಷ್ಠವಾದಂತವುಗಳು. ನಾವು ಪ್ರತಿ ಪಾತ್ರದಲ್ಲೂ ಬಂದಿರೋದು ಅನುಭವ ಪಡಿಲಿಕ್ಕೋಸ್ಕರ, ಪ್ರತಿಯೊಬ್ರು ಬಂದಿರೋದು ಅನುಭವ ಪಡಿಲಿಕ್ಕೋಸ್ಕರ. ಅದಕ್ಕೋಸ್ಕರ ಇಲ್ಲಿ ಯಾರು ಮೇಲೂ ಅಲ್ಲ ಕೀಳು ಅಲ್ಲ, ಯಾರು ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ. ಈ ದ್ವಂದ್ವತ್ವದಿಂದ ಏಕತ್ವದ ಕಡೆಗೆ ಬರ್ತಕ್ಕಂಥದ್ದು ಶ್ರೇಷ್ಠವಾದಂಥದ್ದು. ಪ್ರಜ್ಞಾಪೂರ್ವಕವಾಗಿ ಅಭಿನಯಿಸಿ ಹೆಚ್ಚು ಹೆಚ್ಚು ಜ್ಞಾನವನ್ನು ಸ್ವೀಕರಿಸಲು ಸಿದ್ಧರಾಗಿರಿ. ನಾವು ಬಂದಿರ್ತಕ್ಕಂಥದ್ದು ವಿಶೇಷವಾದ ಜ್ಞಾನವನ್ನ ಪಡೀಲಿಕ್ಕೆ. ನನ್ನಂತೆ ಇತರರು ಕೂಡ ಬಂದಿರೋದು ಅದೇ ಜ್ಞಾನವನ್ನ ಅನುಭವವನ್ನ ಪಡಿಲಿಕ್ಕೋಸ್ಕರ. ಅದಕ್ಕೋಸ್ಕರ ನಮ್ಮ ಅಭಿನಯ ಪ್ರಜ್ಞಾಪೂರ್ವಕವಾಗಿರ್ಬೇಕು. ಈ ಭೂಮಿ ಮೇಲೆ ನಮ್ಮ ಅಭಿನಯ ಅಂತಕ್ಕಂಥದ್ದು ತುಂಬಾ ಪ್ರಜ್ಞಾವಂತ ಸ್ಥಿತಿಯಲ್ಲಿರ್ಬೇಕು. ಹೆಚ್ಚು ಹೆಚ್ಚು ಜ್ಞಾನವನ್ನ ಸ್ವೀಕರಿಸ್ಲಿಕ್ಕೂ ಕೂಡ ಸಿದ್ಧರಾಗಿರ್ಬೇಕು. ನಾವು ಸದಾ ಸಂಸಿದ್ಧರಾಗಿರ್ಬೇಕು ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಆಂತರ್ಯವು ಒಂದು ವಿಶ್ವವಾಗಿದೆ. ವಿಶ್ವ ಅಂತಕ್ಕಂಥದ್ದು ಹೊರಗಡೆ ಬಾಹ್ಯ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ನೋಡ್ತಕ್ಕಂಥದ್ದಲ್ಲ, ಇಡೀ ವಿಶ್ವವೇ ನಮ್ಮ ಆಂತರ್ಯದಲ್ಲಿ ಅಡಗಿದೆ. ನೀವು ತಿಳಿದಿದ್ದೀರಲ್ವಾ ಮಾಸ್ಟರ್ಸ್, ಕೃಷ್ಣ ಅಂತಕ್ಕಂಥವ್ರು ಒಂದು ಹಿಡಿ ಮಣ್ಣನ್ನು ತಿಂದಾಗ ಯಶೋದೆ ಬಾಯಿ ತೆರಿ ಎಂದಾಗ ಬಾಯಲ್ಲೇ ಬ್ರಹ್ಮಾಂಡ ಕಾಣುತ್ತೆ ಅಂತ ಬ್ರಹ್ಮಾಂಡ ನಮ್ಮಲ್ಲೇ ಅಡಗಿದ್ದು. ಅದನ್ನೆಲ್ಲ ಕಥೆಯ ರೂಪದಲ್ಲಿ ಹೇಳಿರೋದು ಮಾಸ್ಟರ್ಸ್ ನಮ್ಗಳಿಗೆ ಜ್ಞಾನವನ್ನ ನೀಡ್ಲಿಕ್ಕೋಸ್ಕರ. ಬರೀ ಕೃಷ್ಣನ ಬಾಯಲ್ಲಿರ್ತಕ್ಕಂಥದ್ದಲ್ಲ ಬ್ರಹ್ಮಾಂಡ, ಆ ಕೃಷ್ಣನಂತೆ ನಿಮ್ಮಲ್ಲೂ ಅಡಗಿದೆ ಬ್ರಹ್ಮಾಂಡ ಅಂತ ಹೇಳ್ಬಿಟ್ಟು ಮಾಸ್ಟರ್ಸ್. ನಿಮ್ಮ ಪ್ರತಿ ಆಲೋಚನೆಗಳು ಕೂಡ ಒಂದೊಂದು ಕಲ್ಲಿನಂತೆ. ಅದು ನಿಮ್ಮ ಆಂತರ್ಯವನ್ನು ಸೃಷ್ಟಿಸಿ ಹೊಸ ಹೊಸ ಅಲೆಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಆಲೋಚನೆಗಳು ಕೂಡ ಒಂದೊಂದು ಕಲ್ಲಿನಂತೆ. ಅದಕ್ಕೋಸ್ಕರ ಪ್ರತಿ ಆಲೋಚನೆ ಮೇಲೂ ಕೂಡ ನಮ್ಮ ನಿಗಾ ಎಷ್ಟರ ಮಟ್ಟಿಗೆ ಇರ್ಬೇಕು ಅನ್ನೋ ಜ್ಞಾನ ಈಗಾಗ್ಲೇ ಸಾಕಷ್ಟು ತಿಳಿದಿದೆ ಮಾಸ್ಟರ್ಸ್ ನಮಗೆ. ನಿಮ್ಮ ಆಂತರ್ಯವನ್ನು ಸೃಷ್ಟಿಸಿ ಹೊಸ ಹೊಸ ಅಲೆಗಳನ್ನು ಸೃಷ್ಟಿಸುವ ಕಾರಣ ಆ ಕಲ್ಲು ಅಂತಕ್ಕಂಥದ್ದು ಬಿದ್ದ ತಕ್ಷಣ ಹೇಗೆ ಅಲೆಗಳು ಉತ್ಪತ್ತಿ ಆಗ್ತದೋ, ತರಂಗಗಳು ಉತ್ಪತ್ತಿ ಆಗ್ತದೋ, ಅದೇ ರೀತಿ ನಮ್ಮ ಆಂತರ್ಯದಲ್ಲಿ ಹೊಸ ಹೊಸ ಅಲೆಗಳು ಸೃಷ್ಟಿ ಆಗ್ತದೆ. ಆಲೋಚನೆಯು ಆ ಅಲೆಗಳು ಶಬ್ದದ ತರಂಗಗಳಿಗೆ ಒಂದಿಗೆ ಒಡಗೂಡಿ ಬೆಳಕಿನ ಪ್ರಕಂಪನಗಳನ್ನು ಹೊರಸೂಸುತ್ತದೆ. ಅಂದ್ರೆ ಆ ಅಲೆಗಳು ಅಂತಕ್ಕಂಥದ್ದು ಶಬ್ದ ತರಂಗಗಳೊಂದಿಗೆ ಮತ್ತು ಬೆಳಕಿನ ಪ್ರಕಂಪನಗಳನ್ನು ಹೊರಸೂಸ್ಲಿಕ್ಕೆ ಅನುಕೂಲಕವಾಗ್ತದೆ. ಹೊಸ ಹೊಸ ಆವಿಷ್ಕಾರಗಳಿಗೆ ನಾಂದಿ ಆಡುತ್ತದೆ. ಹೊಸ ಹೊಸ ಆಲೋಚನೆ, ಅದ್ಭುತ ಆಲೋಚನೆಗಳು ಬರ್ತಾ ಇದೆ ಅಂದ್ರೆ ನಮ್ಮಲ್ಲಿ ಜಾಗೃತ ಸ್ಥಿತಿ ಇದೆ ಅಂತ ಹೇಳಿ ಅರ್ಥ ಮಾಸ್ಟರ್ಸ್. ಇದನ್ನು ಋಗ್ವೇದದ ನಾಸಾದಿಯ ಸೂಕ್ತದಲ್ಲಿ ವಿವರಿಸಲಾಗಿದೆ. ವೇದಗಳ ಕಾಲದಿಂದಲೂ ಕೂಡ ನಮಗೆ ಜ್ಞಾನವನ್ನ ನೀಡ್ತಾ ಬಂದಿದ್ದಾರೆ ಮಾಸ್ಟರ್ಸ್. ಆದರೆ ನಾವು ಅದರೆಡೆಗೆ ಹೆಚ್ಚಿನ ಮಹತ್ವವನ್ನ ನೀಡಿಲ್ಲ. ಈ ಸತ್ಯವನ್ನು ಅರಿತ ನಮ್ಮ ಪೂರ್ವಜರು ಬೆಳಕು ಮತ್ತು ಶಬ್ದವು ಜೀವಕೋಶಗಳ ಮನಸ್ಸಿನ ಮೇಲೆ ಬೀರುವ ಪ್ರಭಾವಗಳು ಏನು, ಇವುಗಳನ್ನು ಸ್ವೀಕರಿಸಿದ ಪ್ರಾಣಿಕೋಟಿಯ ಪ್ರಕ್ರಿಯೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸತೊಡಗಿದರು. ನಮ್ಮ ಪೂರ್ವಜರಿಗೆಲ್ಲ ಸ್ವಲ್ಪ ಹೇಳ್ಬೇಕು ಅಂದ್ರೆ ನಮಗಿಂತ ನಮ್ಮ ಪೂರ್ವಜರು ಅತ್ಯಂತ
ಬುದ್ಧಿಶಾಲಿಗಳು ಜ್ಞಾನಿಗಳು ಆಗಿದ್ರು ಅಂತ ಹೇಳ್ಬಿಟ್ಟು ಇಂದಿನ ಆಚರಣೆಗಳಿರ್ಬೋದು ವಿಚಾರಗಳಿರ್ಬೋದು ಅವನ್ನೆಲ್ಲ ತಿಳಿದಾಗ ಅರಿವಾಗ್ತದೆ ಮಾಸ್ಟರ್ಸ್ ನಮ್ಗಳಿಗೆ. ಆ ಬೆಳಕು ಮತ್ತು ಶಬ್ದ ಅಂತಕ್ಕಂಥದ್ದು ಜೀವಕೋಶಗಳ ಮನಸ್ಸಿನ ಮೇಲೆ, ಅದಕ್ಕೋಸ್ಕರನೇ ಎದ್ದ ಕೂಡ್ಲೇನೆ ಸೂರ್ಯನಿಗೆ ನಮಸ್ಕಾರ ಮಾಡೋದಿರ್ಬೋದು, ಅರ್ಘ್ಯ ಕೊಡೋದಿರ್ಬೋದು, ಅದೇ ರೀತಿ ಶಬ್ದಕ್ಕೂ ಕೂಡ ಅದೇ ರೀತಿಯಾದ ಬೆಲೆಯನ್ನು ಕೊಡ್ತಕ್ಕಂಥದ್ದು ಇರ್ಬೋದು ಮಾಸ್ಟರ್ಸ್. ಇವನ್ನೆಲ್ಲ ಆಚರಣೆಯಲ್ಲಿ ಇದ್ವು ಮಾಸ್ಟರ್ಸ್. ಕೂಲಂಕುಷವಾಗಿ ಪರಿಶೀಲಿಸತೊಡಗಿದರೂ ಮಾನವ ಜೀವಿಯಲ್ಲಿ ಇವುಗಳ ಪ್ರಭಾವವು ಬಹಳಷ್ಟು ಇದ್ದು ಮಾನವನ ಮನಸ್ಸು ಪರಿಪಕ್ವಗೊಳ್ಳುವಲ್ಲಿ ಬೆಳಕು ಮತ್ತು ಶಬ್ದದ ಪ್ರಕ್ರಿಯೆಗಳು ಹೆಚ್ಚು ಪ್ರಭಾವ ಬೀರುವುದನ್ನು ಮನಗಂಡರು. ಈ ಬೆಳಕು ಮತ್ತು ಶಬ್ದ ಅಂತಕ್ಕಂಥದ್ದು ಮಾನವನ ಮನಸ್ಸಿನ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುತ್ತದೆ ಅನ್ನೋದನ್ನ ಮನಗಂಡು ಬಿಟ್ಟು ಮಾಸ್ಟರ್ಸ್ ಇನ್ನು ಹೆಚ್ಚು ಹೆಚ್ಚು ಆಯಾಮಗಳಿಗೆ ನಾಂದಿ ಹಾಡಬಲ್ಲ ಎಂಬ ಸತ್ಯವನ್ನು ಅರಿತುಕೊಂಡರು. ಈ ಶಬ್ದ ಮತ್ತು ಬೆಳಕಿನ ಶಕ್ತಿಗಳು ಬಳಸಿದ್ರೆ ಇನ್ನು ಹೆಚ್ಚು ಹೆಚ್ಚು ಆಯಾಮಗಳಿಗೆ ನಾಂದಿ ಹಾಡಬಲ್ಲದು ಎಂಬ ಸತ್ಯವನ್ನು ಅರಿತುಕೊಂಡರು ಮಾಸ್ಟರ್ಸ್. ಈಗಲೂ ಕೂಡ ವಿಜ್ಞಾನ ಅಂತಕ್ಕಂಥದ್ದು ಸಂಶೋಧನೆ ಮಾಡಿಬಿಟ್ಟು ಇದನ್ನೇ ಮಾಸ್ಟರ್ಸ್ ಅನ್ವೇಷಣೆ ಮಾಡ್ತಾ ಇರೋದು. ಈ ಶಬ್ದ ಮತ್ತು ಬೆಳಕು ಅದಕ್ಕೋಸ್ಕರ ಸೌಂಡ್ ಹೀಲಿಂಗ್ ಅಂತಕ್ಕಂಥದ್ರಿಂದನೂ ಕೂಡ ಅದರಿಂದನೂ ಅನೇಕ ರೋಗ ರುಜಿನಗಳು ವಾಸಿ ಆಗ್ತವೆ ಅನ್ನೋದನ್ನು ಕೂಡ ಬಳಸ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ಬೆಳಕು ಅಂತಕ್ಕಂಥದ್ದು ರೋಗಗ್ರಸ್ತ ಪ್ರದೇಶಕ್ಕೆ ಬೆಳಕಿನ ಕಿರಣಗಳನ್ನ ಪ್ರಸರಿಸಿದಾಗ ಅದು ಕೂಡ ಆ ಅಂಗ ನಿಷ್ಕ್ರಿಯವಾದಂತಹ ಅಂಗ ಸಕ್ರಿಯವಾಗುತ್ತದೆ ಅಂತಕ್ಕಂಥ ಜ್ಞಾನವನ್ನು ಕೂಡ ವಿಜ್ಞಾನ ಇತ್ತೀಚೆಗೆ ಅರಿತಿದೆ ಮಾಸ್ಟರ್ಸ್. ಆದರೆ ವೇದಗಳ ಕಾಲದಲ್ಲೇ ಈ ಜ್ಞಾನ ಇತ್ತು. ಮಾನವನು ತನ್ನನ್ನು ತಾನು ಉನ್ನತೀಕರಿಸಿಕೊಳ್ಳುತ್ತಾ ಇತರ ಎಲ್ಲ ಜೀವಿಗಳು ಕೂಡ ಈ ಮಾರ್ಗದಲ್ಲಿ ನಡೆಯಲು ಸಹಕರಿಸಬಲ್ಲ ಎಂಬ ಸತ್ಯವೂ ಮನದಟ್ಟಾಯಿತು. ಈ ಬೆಳಕು ಮತ್ತು ಶಬ್ದದಿಂದ ಬರ್ತಕ್ಕಂಥ ಶಕ್ತಿಯನ್ನ ಸರಿಯಾಗಿ ಬಳಕೆ ಮಾಡಿಕೊಂಡಿದ್ದೇ ಅಲ್ಲದೆ ಮಾನವ ತನ್ನನ್ನು ತಾನು ಉದ್ಧರಿಸಿಕೊಳ್ಳೋದಷ್ಟೇ ಅಲ್ಲ, ಎಲ್ಲ ಜೀವಿಗಳನ್ನು ಕೂಡ ಉತ್ತಮ ಮಾರ್ಗದಲ್ಲಿ ನಡೆಸಿಕೊಳ್ಳಿಕ್ಕೆ ಸಹಕರಿಸುತ್ತೆ ಇದು ಅಂತಕ್ಕಂಥ ಸತ್ಯದ ಅರಿವು ಹಿಂದೂ ಪೂರ್ವಜರಿಗೆ ಇತ್ತು ಮಾಸ್ಟರ್ಸ್. ಬೆಳಕು ಮತ್ತು ಶಬ್ದವನ್ನು ಅರಿವಿನಿಂದ ಸ್ವೀಕರಿಸುವ, ಅದನ್ನು ಬಳಸಿ ಹೊಸ ಅನ್ವೇಷಣೆಗಳಿಗೆ ಬಳಸುವ ವಿಧಾನಗಳನ್ನು ಮಾನವ ಕುಲಕ್ಕೆ ನೀಡುವ ಸಲುವಾಗಿ ಸೃಷ್ಟಿಗೊಂಡಿದ್ದೇ ವೇದಗಳು. ಈ ಬೆಳಕು ಮತ್ತು ಶಬ್ದವನ್ನು ಅದನ್ನ ಹೇಗೆ ಸ್ವೀಕರಿಸಬೇಕು, ಅದನ್ನ ಬಳಸಿ ಅನ್ವೇಷಣೆ ಹೊಸ ರೂಪಾಂತರಣಗೊಂಡು ಬಳಸುವ ವಿಧಾನಗಳನ್ನು ಮಾನವ ಕುಲಕ್ಕೆ ನೀಡುವ ಸಲುವಾಗಿ ಇದನ್ನು ಮನುಷ್ಯರಿಗೆ ತಿಳಿಸ್ಕೊಡ್ಬೇಕು. ಸಾಮಾನ್ಯ ಮಾನವನು ಕೂಡ ಇದನ್ನು ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಸೃಷ್ಟಿ ಮಾಡಿದ್ದೇ ವೇದಗಳು. ಋಷಿಮುನಿಗಳು ವೇದಗಳನ್ನ ಸೃಷ್ಟಿ ಮಾಡಿದ್ರು. ಈ ವೇದಗಳು ಮಾನವ ಕುಲಕ್ಕೆ ದೊರೆತಿರುವ ಅತಿ ಶ್ರೇಷ್ಠ ಕೊಡುಗೆಯಾಗಿದೆ. ಈ ವೇದಗಳು ಅಂತಕ್ಕಂಥದ್ದು ಮಾನವನ ಆತ್ಮೋನ್ನತಿಗೆ ಅತಿ ಶ್ರೇಷ್ಠವಾದ ಕೊಡುಗೆಗಳಾಗಿವೆ. ಇವುಗಳನ್ನು ರಚಿಸಲು ಅನೇಕ ಮಹರ್ಷಿಗಳು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಅನೇಕ ಮಹರ್ಷಿಗಳು ಸಾಂಸಾರಿಕದಲ್ಲಿ ಸಿಕ್ಕಿ ಹಾಕಿಕೊಳ್ಳದೆ ವನಗಳಲ್ಲೇ ಜೀವಿತವನ್ನು ಸಾಗಿಸಿ ಅವರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಮಾಸ್ಟರ್ಸ್ ಈ ವೇದಗಳನ್ನ ರಚಿಸಲಿಕ್ಕೋಸ್ಕರ. ಅವರು ನೀಡಿರುವ ಜ್ಞಾನವನ್ನು ಯಥಾವತ್ತಾಗಿ ಬಳಸುತ್ತಾ ನಿರಂತರವಾಗಿ ಹೊಸ ಅನ್ವೇಷಣೆ ಹಾಗೂ ಆವಿಷ್ಕಾರಗಳಲ್ಲಿ ತೊಡಗಿಕೊಳ್ಳುತ್ತಾ ಹೊಸ ಆಯಾಮಗಳಿಗೆ ನಾಂದಿ ಹಾಡುತ್ತಿದ್ದಾರೆ ಶಂಬಾಲದ ಜನತೆ. ಆ ವೇದಗಳಲ್ಲಿರ್ತಕ್ಕಂಥ ಜ್ಞಾನವನ್ನ ಯಥಾವತ್ತಾಗಿ ಬಳಸೋದ್ರ ಜೊತೆಗೆ ನಿರಂತರವಾಗಿ ಹೊಸ ಅನ್ವೇಷಣೆಯನ್ನು ಪಡೆಯುತ್ತಾ ಮತ್ತೆ ಆವಿಷ್ಕಾರದಲ್ಲಿ ತೊಡಗಿಕೊಂಡು ಹೊಸ ಆಯಾಮದಲ್ಲಿ ಶಂಬಾಲದ ಜನತೆ ಅಂತಕ್ಕಂಥದ್ದು ಇದನ್ನ ಬಳಕೆ ಮಾಡ್ಕೊಂಡ್ರೆ ಶಂಬಾಲದ ಜನತೆ ನಾವು ಆಗ್ಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಮಾಸ್ಟರ್ಸ್ ಆ ವೇದಗಳಲ್ಲಿ ಇರ್ತಕ್ಕಂಥ ವಿಷಯವನ್ನ ಸಂಕ್ಷಿಪ್ತವಾಗಿ ತಿಳಿಸ್ಲಿಕ್ಕೋಸ್ಕರನೇ ಶಂಬಾಲದಲ್ಲಿ ನಾವು ಜೀವಿಸಬೇಕಂದ್ರೆ ನಾವು ಯಾವ ರೀತಿಯಾಗಿ ಭೌತಿಕ ಜೀವನವನ್ನ ಪರಿವರ್ತನೆ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಈ ವಿಷಯವನ್ನ ಈ ಶಂಬಾಲ ಅಂತಕ್ಕಂಥ ಪುಸ್ತಕ ಪರಿಪೂರ್ಣವಾಗಿ ಮಾಹಿತಿಯನ್ನ ನೀಡ್ತಾ ಹೋಗ್ತದೆ ಮಾಸ್ಟರ್ಸ್. ವೇದಗಳು ದೇವನಾಗರಿ ಭಾಷೆಯಲ್ಲಿವೆ. ಇದರ ಅರ್ಥ ದೇವ ಪ್ಲಸ್ ನಗರಿ ದೇವತೆಗಳ ಭಾಷೆ ಎಂದರ್ಥ. ದೇವನಾಗರಿ ಅಂತಕ್ಕಂಥದ್ದು ದೇವತೆಗಳ ಭಾಷೆ ಅಂತಕ್ಕಂಥದ್ದು. ನಮ್ಮ ವೇದಗಳೆಲ್ಲ ಇರ್ತಕ್ಕಂಥದ್ದು ದೇವನಾಗರಿ ಭಾಷೆಯಲ್ಲಿ. ಅಂದರೆ ದೈವತ್ವದಿಂದ ಸಂಪೂರ್ಣರಾದಂಥವರ ಭಾಷೆ ಇದು. ದೈವತ್ವದ ಭಾಷೆ ಅಂದ್ರೆ ದೈವತ್ವದಿಂದ ಸಂಪೂರ್ಣ ದೇವತೆಗಳ ಭಾಷೆ ಅಂದ್ರೆ ದೈವತ್ವದಿಂದ ಸಂಪೂರ್ಣರಾಗಿರ್ತಕ್ಕಂಥ ಈ ಭಾಷೆ ಎಂಬುದನ್ನ ಶಬ್ದದಿಂದ ವ್ಯಕ್ತಪಡಿಸಲು ಆಗುವುದಿಲ್ಲ. ಭಾಷೆಯ ಅಂತರಾರ್ಥ, ಶಬ್ದ ತರಂಗಗಳ ನಿರ್ದಿಷ್ಟ ಜೋಡಣೆಯು ಭಾಷೆ ಎನ್ನಿಸಿಕೊಳ್ಳುತ್ತದೆ. ಈ ಭಾಷೆ ಅಂತಕ್ಕಂಥದ್ದು ಅಂತರಾರ್ಥದ ಶಬ್ದದ ತರಂಗಗಳು ಅಂತ ಆಗಿನ ಇಲ್ಲಿ ಇರ್ತಕ್ಕಂಥ ಋಷಿ ಮುನಿಗಳ ಅಂತರಾರ್ಥದಲ್ಲಿ ನಾವೇನ್ ಅಂತರ್ವಾಣಿ ಅಂತ ಹೇಳ್ತಿದೀವಲ್ಲ ಮಾಸ್ಟರ್ಸ್, ಆ ರೀತಿಯಾಗಿ ಚಾನಲಿಂಗ್ ಮೆಸೇಜ್ ಅಂತ ಏನ್ ಹೇಳ್ತೀವಲ್ಲ ಮಾಸ್ಟರ್ಸ್, ಆ ರೀತಿಯಾದಂತ ಅಂತರಾರ್ಥದಿಂದ ಬಂದಂತ ತರಂಗಗಳು ಶಬ್ದದ ತರಂಗಗಳ ನಿರ್ದಿಷ್ಟ ಜೋಡಣೆಯನ್ನೇ ನಾವು ಭಾಷೆ ಎನಿಸ್ಕೊಳ್ತದೆ. ವೇದಗಳ ಭಾಷೆ ದೇವನಾಗರಿಯಾಗಿದೆ. ಅಂದರೆ ದೈವತ್ವವನ್ನು ಪಡೆಯಲು ಅವಶ್ಯಕವಾದ ಶಬ್ದ ತರಂಗಗಳ ಜೋಡಣೆಯಾಗಿದೆ. ವೇದಗಳ ಪಾರಾಯಣದಿಂದ ಮೆದುಳಿನಲ್ಲಿರುವ ಅತಿ ಸೂಕ್ಷ್ಮವಾದ
ನರನಾಡಿಗಳಲ್ಲಿ ವಿದ್ಯುದಯಸ್ಕಾಂತೀಯ ತರಂಗಗಳು ಪ್ರವಹಿಸಿ ಸೂಕ್ಷ್ಮಾತಿ ಸೂಕ್ಷ್ಮ ಅಣುಗಳು ಜಾಗೃತಗೊಳ್ಳುವುದು. ಈ ಏನು ವೇದಗಳ ಪುರಾಣ ಅಂತ ಕೇಳ್ತಿದ್ವಲ್ಲ ಮಾಸ್ಟರ್ಸ್ ನಾವು ಅವಾಗೆಲ್ಲ, ಈ ವೇದಗಳ ಪಾರಾಯಣ ಮಾಡೋದ್ರಿಂದನೇ ನಮ್ಮಲ್ಲಿ ಇಷ್ಟೊಂದು ಅದ್ಭುತವಾದ ಬದಲಾವಣೆ ಆಗ್ತದೆ ನೋಡಿ ಮಾಸ್ಟರ್ಸ್. ಮೆದುಳಿನಲ್ಲಿ ಇರ್ತಕ್ಕಂಥ ಅತಿ ಸೂಕ್ಷ್ಮವಾದ ನರನಾಡಿಗಳಲ್ಲಿ ವಿದ್ಯುದಯಸ್ಕಾಂತೀಯ ತರಂಗಗಳು ಪ್ರವಹಿಸಿ ಸೂಕ್ಷ್ಮಾತಿ ಸೂಕ್ಷ್ಮ ಅಣುಗಳು, ನಮ್ಮ ಮೆದುಳಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಅಣುಗಳು ಜಾಗೃತಗೊಳ್ಳುತ್ತವೆ. ವೇದಗಳ ಪರಮಾರ್ಥವು ಅರ್ಥವಾಗಲು ಪ್ರಾರಂಭವಾಗುವುದು. ಆಗ ವೇದದಲ್ಲಿರ್ತಕ್ಕಂಥ ಸಾರ ನಮಗೆ ಅರ್ಥವಾಗ್ಲಿಕ್ಕೆ ಪ್ರಾರಂಭವಾಗ್ತದೆ ಮಾಸ್ಟರ್ಸ್. ವೇದಗಳಲ್ಲಿ ನಾವು ದೇವಸ್ಥಾನಗಳಲ್ಲಿ ಹೇಳ್ತಕ್ಕಂಥ ಶ್ಲೋಕಗಳನ್ನು ಕೇಳಿದಾಗ ಇದು ಯಾವ ಭಾಷೆ ಅಂತ ಅನ್ಸುತ್ತೆ ಮಾಸ್ಟರ್ಸ್. ಅದನ್ನೇ ಸೂಕ್ಷ್ಮವಾಗಿ ಗ್ರಹಿಸಿದಾಗ ಅಥವಾ ಆ ಹಂತಕ್ಕೆ ನಮ್ಮ ಜ್ಞಾನ ಏನಾದ್ರೂ ವೃದ್ಧಿ ಆಗಿದ್ದೇ ಆದ್ರೆ, ಇದು ಶ್ಲೋಕದಲ್ಲಿ ಇರ್ತಕ್ಕಂಥ ಗೂಢಾರ್ಥ ಅಂತರಾರ್ಥ ಇದಾಗಿದೆ ಅಂತಕ್ಕಂಥ ಭಾವ ನಮ್ಮಲ್ಲಿ ಬರ್ತದೆ ಮಾಸ್ಟರ್ಸ್. ವೇದಗಳಲ್ಲಿ ಅಡಗಿರುವ ಅದ್ಭುತವಾದ ಜ್ಞಾನದ ಅರಿವು ಮೂಡುವುದು. ಮಾನವರಾಗಿ ಜನಿಸಿರುವ ಉದ್ದೇಶ, ಸಾಧಿಸಬೇಕಾದ ಗುರಿ, ಸಾಧಿಸಲು ಅವಶ್ಯಕವಾದ ಜ್ಞಾನ, ಮಾರ್ಗದರ್ಶನ ಎಲ್ಲವೂ ಅಡಗಿದೆ. ಈ ವೇದಗಳಲ್ಲಿ ಏನು ಅಡಗಿದೆ ಅಂದ್ರೆ ಮಾಸ್ಟರ್ಸ್, ನಮ್ಗೆ ಮಾನವರಾಗಿ ಜನಿಸಿರ್ತಕ್ಕಂಥ ಉದ್ದೇಶ ಏನು, ನಾವು ಮಾನವರಾಗಿ ಬಂದ ಮೇಲೆ ಸಾಧಿಸಬೇಕಾದಂತ ಗುರಿ ಯಾವುದು, ಆ ಗುರಿಯನ್ನು ಸಾಧಿಸಲಿಕ್ಕೆ ನಮಗೆ ಅತ್ಯವಶ್ಯಕವಾದ ಜ್ಞಾನ ಯಾವುದು, ಅದಕ್ಕೆ ಬೇಕಾದ ಮಾರ್ಗದರ್ಶನ ಹೀಗಿದೆ ಅಂತಕ್ಕಂಥ ಎಲ್ಲ ಜ್ಞಾನನೂ ಕೂಡ ಅದರಲ್ಲಿ ಅಡಗಿದೆ ಮಾಸ್ಟರ್ಸ್. ಇದನ್ನು ಅರ್ಥೈಸಿಕೊಳ್ಳಲು ಸ್ವಸ್ವರೂಪ ಅನುಸಂಧಾನವು ನಡೆಯಬೇಕಾಗಿದೆ. ಇದು ಸಾಮಾನ್ಯವಾಗಿ ಅರ್ಥ ಆಗೋದಿಲ್ಲ. ಇದು ಅರ್ಥೈಸ್ಕೋಬೇಕಾದ್ರೆ ನಮ್ಮಲ್ಲಿ ಸ್ವಸ್ವರೂಪ, ನಾವು ಯಾರು, ನಾವು ಎದಕ್ಕೋಸ್ಕರ ಬಂದಿದ್ದೇವೆ ಅಂತಕ್ಕಂಥ ಜ್ಞಾನ ಮೊದಲಾದರೆ ಹಂತ ಹಂತವಾಗಿ ನಮ್ಗೆ ಜ್ಞಾನ ಹೆಚ್ಚುತ್ತಾ ಹೋದ ಹಾಗೆ ನಮ್ಗೆಲ್ಲ ಈ ಜ್ಞಾನದಲ್ಲಿ ನಾವು ಅನುಸಂಧಾನವಾಗ್ಲಿಕ್ಕೆ ಸಹಾಯಕವಾಗ್ತದೆ ಮಾಸ್ಟರ್ಸ್. ಸ್ವಸ್ವರೂಪದ ಅರಿವನ್ನು ಅರಿಯಬೇಕಾಗಿದೆ. ನಮ್ಮೆಲ್ಲರ ಸ್ವಸ್ವರೂಪವು ಬೆಳಕು ಮತ್ತು ಶಬ್ದವೇ ಆಗಿದೆ. ಬೆಳಕು ಮತ್ತು ಶಬ್ದದ ಸಮ್ಮಿಲನವೇ ನಮ್ಮ ದೇಹ. ಈ ಬೆಳಕು ಮತ್ತು ಶಬ್ದದ ಸಮ್ಮಿಲನ ನಮ್ಮ ದೇಹ, ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರಗಳಾಗಿವೆ. ನಮ್ಮೊಳಗೆ ಅಡಗಿರುವ ಪೂರ್ಣತ್ವದ ಸ್ಥಿತಿಯನ್ನು ಅಂತಃಶಕ್ತಿಯಿಂದ ಪುನರ್ಜಾಗೃತಗೊಳಿಸಿಕೊಳ್ಳಬೇಕಾಗಿದೆ. ಪೂರ್ಣಾತ್ಮನಿಂದ ಬಂದಂತ ನಾವೆಲ್ಲ ಅಂಶಾತ್ಮಗಳು ಅನ್ನೋ ಜ್ಞಾನ ಈಗಾಗಲೇ ತಿಳಿದಿದೆ ಮಾಸ್ಟರ್ಸ್. ಈ ಅಂಶಾತ್ಮ ಆದ್ರೂ ಕೂಡ ನಮ್ಮಲ್ಲಿ ಪೂರ್ಣಾತ್ಮನಲ್ಲಿ ಇರ್ತಕ್ಕಂಥ ಎಲ್ಲ ಶಕ್ತಿನೂ ಕೂಡ ನಮ್ಮಲ್ಲಿ ಅಡಗಿದೆ. ಇದ್ರ ಬಗ್ಗೆ ಸಾಕಷ್ಟು ಜ್ಞಾನನೂ ಕೂಡ ತಿಳಿದಿದ್ದೀವಿ ಮಾಸ್ಟರ್ಸ್. ಉದಾಹರಣೆಗೆ ಗೋಧಿ ಹಿಟ್ಟನ್ನು ಕಲಸಿಕೊಂಡು ಸೌತೆ ಬೀಜ ಅಥವಾ ಗೌಲಿ ಅಂತ ಹೊಸ್ದಾಗ ಅದನ್ನ ಕಿತ್ತು ಎಸ್ದಾಗ ಅದು ಅದರದೇ ಪ್ರತಿರೂಪ ಹೇಗಾಗಿರುತ್ತೋ ಅದೇ ರೀತಿಯಾಗಿ ನಾವು ಪೂರ್ಣಾತ್ಮನ ಸ್ವಸ್ವರೂಪರಾದರ ಅಂಶಾತ್ಮರಲ್ಲೂ ಕೂಡ ಆ ಶಕ್ತಿ ಅಡಗಿದೆ ಅಂತಕ್ಕಂಥದ್ದನ್ನ ನಾವು ಪುನರ್ಜಾಗೃತಗೊಳಿಸಿಕೊಳ್ಳಬೇಕಾಗಿದೆ. ಈ ಭೌತಿಕ ಜೀವನನ ನಡೆಸ್ತಾ ನಮ್ಮ ಸ್ವಶಕ್ತಿಯನ್ನ ಮರೆತು ಬಿಟ್ಟಿದ್ದೇವೆ. ಆ ಸ್ವಶಕ್ತಿ ನಮ್ಮಲ್ಲಿ ಅಡಗಿರ್ತಕ್ಕಂಥ ಅಂತಃಶಕ್ತಿಯನ್ನ ಪುನರ್ಜಾಗೃತಗೊಳಿಸಿಕೊಳ್ಳಬೇಕಾಗಿದೆ. ಪೂರ್ಣತ್ವ ಎಂದರೆ ಪರಮಾತ್ಮ ಸ್ಥಿತಿ. ಪ್ರತಿ ಆತ್ಮವು ಪರಿಪೂರ್ಣವೇ. ಪ್ರತಿ ಆತ್ಮವು ಪರಮಾತ್ಮ ಸ್ಥಿತಿಗಿಂತ ಭಿನ್ನವಾದದ್ದು ಅಲ್ಲ. ನಾವು ಎಲ್ಲರೂ ಕೂಡ ಪರಮಾತ್ಮ ಸ್ವರೂಪರೇ. ನಾವು ಪರಮಾತ್ಮನಿಗಿಂತ ಬೇರೆ ಏನೂ ಅಲ್ಲ. ಆತ್ಮವು ತನ್ನ ಅಂತಃಶಕ್ತಿಯೊಂದಿಗೆ ಅನುಸಂಧಾನಗೊಂಡು ತನ್ನಲ್ಲಿ ಅಡಗಿರುವ ಚೈತನ್ಯದ ಅರಿವನ್ನು ಜಾಗೃತಿಗೊಳಿಸಿಕೊಳ್ಳುತ್ತಾ ವಿಶ್ವವೆಲ್ಲ ವ್ಯಾಪಿಸಿರುವ ಚೈತನ್ಯದೊಂದಿಗೆ ಲಯಗೊಳ್ಳುವುದು. ಅದನ್ನೇ ಪರಮ ಚೈತನ್ಯದ ಸ್ಥಿತಿ ಎನ್ನುತ್ತಾರೆ. ವಿಶ್ವದಲ್ಲಿ ನಮ್ಮಲ್ಲಿ ಅಡಗಿರ್ತಕ್ಕಂಥ ಚೈತನ್ಯದ ಅರಿವನ್ನು ಜಾಗೃತಿಗೊಳಿಸತಕ್ಕಂಥದ್ದೇ ಸಾಧನವೇ ಈ ಧ್ಯಾನ ಮಾಸ್ಟರ್ಸ್. ಈ ಧ್ಯಾನದಲ್ಲಿ ತೊಡಗಿಕೊಂಡಾಗ ನಮ್ಮಲ್ಲಿರ್ತಕ್ಕಂಥದ ಚೈತನ್ಯದ ಅರಿವು ನಮಗಾಗ್ತದೆ. ಅದರೊಂದಿಗೆ ಸತ್ಸಂಗ ಮಾಡೋದ್ರಿಂದ ಜ್ಞಾನ ತಿಳಿಯುತ್ತೆ. ನಾವು ಪ್ರತಿಯೊಂದು ಆತ್ಮ ಸಿದ್ಧಾಂತಗಳನ್ನ ಅರಿತಾಗ ಅದರಲ್ಲಿ ಪ್ರತಿ ಆತ್ಮ ಹೇಗೆ, ಆತ್ಮ ಬರೋದ್ಕಿಂತ ಹಿಂದೆನೂ ಕೂಡ ಇತ್ತು, ಹಿಂದೂ ಕೂಡ ಇದೆ, ಮುಂದೆನೂ ಕೂಡ ಇರುತ್ತೆ ಈ ಆತ್ಮ ಅಂತಕ್ಕಂಥದ್ದು ಅನ್ನೋ ಜ್ಞಾನ ಇರ್ಬೇಕು. ವಿಶ್ವವೆಲ್ಲ ವ್ಯಾಪಿಸಿರ್ತಕ್ಕಂಥ ಚೈತನ್ಯದೊಂದಿಗೆ ಲಯಗೊಳ್ಳಬೇಕು. ಇಡೀ ವಿಶ್ವದಲ್ಲಿರ್ತಕ್ಕಂಥ ಚೈತನ್ಯ ನನ್ನೊಳಗೂ ಇದೆ. ಆ ಚೈತನ್ಯವನ್ನು ಲಯಗೊಳಿಸ್ಕೋಬೇಕು. ಅದೇ ಪರಮ ಚೈತನ್ಯದ ಸ್ಥಿತಿ ಅಂತ ಕರೀತಿದ್ದಾರೆ ಮಾಸ್ಟರ್ಸ್. ಪರಮಾತ್ಮ ಎನ್ನುತ್ತಾರೆ, ಪರಿಪೂರ್ಣತ್ವ ಎನ್ನುತ್ತಾರೆ. ಇದನ್ನೇ ಪರಮಾತ್ಮ ಎನ್ನುತ್ತಾರೆ, ಪರಿಪೂರ್ಣತ್ವ ಎನ್ನುತ್ತಾರೆ. ಇದನ್ನೇ ದೈವತ್ವನು ಎನ್ನುತ್ತಾರೆ. ಇದನ್ನು ಸಾಧಿಸುವ ಮಾರ್ಗದಲ್ಲಿ ಎಲ್ಲರ ಪಯಣ ಸಾಗುತ್ತಿದೆ. ಇದನ್ನ ಸಾಧಿಸದೇ ನಮ್ಮ ಗುರಿ. ಇದನ್ನ ಗುರಿ ಇಟ್ಕೊಂಡೇ ನಾವು ಈ ಭೂಮಿಗೆ ಬಂದಿದ್ದೇವೆ. ದಿವಿಯಿಂದ ಭೂಮಿಗೆ ಬಂದ ನಾವು ಅದನ್ನ ಬಂದಂತ ಉದ್ದೇಶವನ್ನ ಮರೆತು ಈ ಭೌತಿಕ ಜೀವನದಲ್ಲೇ ತೊಳಲಾಡ್ತಾ ಇದ್ದೇವೆ ಮಾಸ್ಟರ್ಸ್. ಅದಕ್ಕೋಸ್ಕರ ಎಚ್ಚರಿಸ್ತಾ ಇದ್ದಾರೆ ಶಂಬಾಲದ ಋಷಿಗಳು. ಇದನ್ನು ಸಾಧಿಸುವ ಮಾರ್ಗದಲ್ಲಿ ಎಲ್ಲರ ಪಯಣ ಸಾಗುತ್ತದೆ. ಇದೇ ಪರಮ ಸತ್ಯ. ಇದನ್ನೇ ವೇದಗಳಲ್ಲಿ ಓಂ ಪೂರ್ಣಂ ಮದಃ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಂ ಮುದಚ್ಯತೆ
ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯತೆ ಅಂತಕ್ಕಂಥ ಶ್ಲೋಕನು ಕೂಡ ಹೇಳಿದ್ದಾರೆ. ಈ ಶ್ಲೋಕವನ್ನ ಕೇಳಿದೀವಿ, ಎಷ್ಟೋ ಬಾರಿ ಹೇಳಿರೋರು ಇರಬಹುದು ಮಾಸ್ಟರ್ಸ್. ಇದನ್ನು ಉಲ್ಲೇಖಿಸಿರ್ತಕ್ಕಂಥದ್ದು ವೇದಗಳ ಭಾವವು ನಮ್ಮನ್ನು ನಮಗೆ ಪರಿಚಯಿಸುವುದೇ ಆಗಿದೆ. ಈ ವೇದಗಳಿರ್ತಕ್ಕಂಥ ಭಾವ ನಮ್ಮನ್ನ ನಮಗೇ ಪರಿಚಯಿಸುವುದಾಗಿದೆ. ವೇದಗಳ ಭಾವಕ್ಕೆ ಅನುಸಂಧಾನರಾಗಿರಿ, ನಿಮ್ಮೊಳಗೆ ಅಡಗಿರುವ ಅಗಾಧ ಚೈತನ್ಯದ ಅರಿವು ಮೂಡಿಸಿಕೊಳ್ಳಿರಿ, ನಿಮ್ಮೊಳಗಿನ ವಿಶ್ವವನ್ನು ಅರಿಯಿರಿ, ನಿಮ್ಮೊಳಗೆ ಇರ್ತಕ್ಕಂಥ ಇಡೀ ವಿಶ್ವವನ್ನೇ ಅರಿಯಿರಿ, ಬ್ರಹ್ಮಾಂಡವನ್ನ ಅರಿಯಿರಿ, ನಿಮ್ಮೊಳಗಿನ ವಿಶ್ವದಲ್ಲಿ ಲಯವಾಗಿರಿ, ನಿಮ್ಮೊಳಗೆ ನೀವು ಲಯವಾಗಿರಿ. ಇದೇ ಸ್ವಯಂನಿಂದ ಸ್ವಯಂಭೂ ಆಗುವ ಸಾಧನೆ, ಸ್ವಯಂನಿಂದ ಸ್ವಯಂಭೂ ಆಗುವ ಸಾಧನೆ. ಬರೇ ತೆರೆದ ಕಣ್ಣಿನಿಂದ ಕಾಣ್ತಕ್ಕಂಥದಕ್ಕೆ, ಕೇಳ್ತಕ್ಕಂಥದಕ್ಕೆ, ಇದರಲ್ಲೇ ಲೀನವಾಗಬೇಡ್ರಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮೊಳಗೆ ಅಂತರ್ಪ್ರಯಾಣ ನಡೆಸಿರಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮೊಳಗೆ ನಿರಂತರವಾಗಿ ಪ್ರಕಂಪಿಸುತ್ತಿರುವ ಬೆಳಕು ಮತ್ತು ಶಬ್ದದ ತರಂಗಗಳೊಂದಿಗೆ ಲಯಗೊಳ್ಳಿರಿ. ಬೆಳಕು ಮತ್ತು ಶಬ್ದ ಹೊರಗೆ ನೋಡ್ತಕ್ಕಂಥ ಕಣ್ಣುಗಳಿಂದ, ಕೇಳ್ತಕ್ಕಂಥ ಕಿವಿಗಳಿಂದ ಕೇಳಿಸ್ತದಲ್ಲ. ಶಬ್ದ ನಿಮ್ಮ ಆಂತರ್ಯದಲ್ಲೇ ಅಭೂತಪೂರ್ವವಾದ ಸೂರ್ಯ ಕೋಟಿಗಳಷ್ಟು ಬೆಳಕು ನಿಮ್ಮ ಆಂತರ್ಯದಲ್ಲೇ ಅಡಗಿದೆ. ಅಲ್ಲಿ ಬರ್ತಕ್ಕಂಥ ಓಂಕಾರ ಶಬ್ದನೂ ನಿಮ್ಮಲ್ಲೇ ಅಡಗಿದೆ. ಓಂಕಾರ ಅಂತಕ್ಕಂಥದ್ದು ನಾವು ಹೊರಗಡೆ ಬಾಯಿಂದ ಹೇಳ್ತಕ್ಕಂಥದ್ದಲ್ಲ. ಆ ಓಂಕಾರ ಶಬ್ದ ನಮ್ಮೊಳಗೆ ಸೃಷ್ಟಿಯಾಗಿ ಹೊರ ಬರ್ತದೆ ಮಾಸ್ಟರ್ಸ್. ಆ ಓಂಕಾರ ಶಬ್ದವನ್ನು ಆಲಿಸ್ತಕ್ಕಂತಹ ಸಂಯಮ ನಮಗೆ ಬರಬೇಕು. ಬೆಳಕು ಮತ್ತು ಶಬ್ದದ ತರಂಗಗಳೊಂದಿಗೆ ಲಯಗೊಳ್ಳಿರಿ. ಇದೇ ಶಂಬಾಲದಲ್ಲಿ ಪ್ರವೇಶಿಸಲು ನಿಮಗೆ ಬೇಕಾದ ವಿಶೇಷ ಅರ್ಹತೆಯಾಗಿದೆ. ನಾವು ಶಂಬಾಲದಲ್ಲಿ ಪ್ರವೇಶಿಸಲಿಕ್ಕೆ ಬೇಕಾದ ಅರ್ಹತೆ ಅಂದ್ರೆ ಈ ಬೆಳಕು ಮತ್ತು ಶಬ್ದದೊಂದಿಗೆ ಲಯಗೊಳ್ತಕ್ಕಂಥದ್ದು. ವೇದಗಳಲ್ಲಿ ಬೆಳಕು ಮತ್ತು ಶಬ್ದದ ಕುರಿತು ಅಗಾಧವಾದ ಜ್ಞಾನವನ್ನು ನೀಡಿದ್ದಾರೆ. ವೇದಗಳಲ್ಲಿ ಇದರ ಬಗ್ಗೆ ಅಗಾಧವಾದ ಜ್ಞಾನ ನೀಡಿದ್ದಾರೆ. ಮೂಲಭೂತ ಚೈತನ್ಯಗಳಾದ ಬೆಳಕು ಮತ್ತು ಶಬ್ದದ ಮೂಲವನ್ನು ಅರಿಯಲು ಶ್ವಾಸವೇ ನಿಮ್ಮ ಮಾರ್ಗದರ್ಶಿಯಾಗಿದೆ. ಎಷ್ಟು ನಮ್ಮ ಪತ್ರಿಜಿ ಗುರುಗಳಿಗೆ ಎಷ್ಟು ಅನಂತ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿದ್ರು ಕಡಿಮೆನ ಅಲ್ವಾ ಮಾಸ್ಟರ್ಸ್. ಶ್ವಾಸದ ಮೇಲೆ ಧ್ಯಾಸ ಅಂತಕ್ಕಂಥ ಒಂದು ಸಣ್ಣ ವಾಕ್ಯವನ್ನ ನೀಡಿಬಿಟ್ಟು ಅದರ ಮುಖಾಂತರ ನಾವು ಏನೆಲ್ಲ ಆಗಬಹುದು ಅನ್ನೋದನ್ನು ಪರಿಚಯಿಸಿದ್ದಾರೆ ನೋಡಿ ಮಾಸ್ಟರ್ಸ್. ಶ್ವಾಸದೊಂದಿಗೆ ಅನುಸಂಧಾನರಾದಾಗ, ಅದರ ಜೊತೆಯಲ್ಲಿ ಪಯಣವನ್ನು ಮಾಡಿದಾಗ ನಿಮ್ಮ ಆಂತರ್ಯದಲ್ಲಿ ಪ್ರಖರವಾಗಿ ಪ್ರಜ್ವಲಿಸುತ್ತಿರುವ ನಿಮ್ಮ ಸತ್ಯ ಸ್ವರೂಪವಾದ ಬೆಳಕನ್ನು ದರ್ಶಿಸುತ್ತೀರಿ. ಶ್ವಾಸದ ಮೇಲೇನೆ ಧ್ಯಾಸ ಯಾಕೆ ಇಡಬೇಕು ಅಂತ ಹೇಳಿದ್ರೆ, ನಾವು ಶ್ವಾಸದೊಂದಿಗೆ ನಾವು ಅನುಸಂಧಾನವಾಗಬೇಕು. ಅಲ್ಲಿವರೆಗೂ ನಮ್ಮ ಪ್ರಯತ್ನ, ಧ್ಯಾನವನ್ನು ಮಾಡಲೇಬೇಕು. ಧ್ಯಾನವನ್ನು ಮಾಡಿದಾಗ, ಆ ಧ್ಯಾನ ಅಂತಕ್ಕಂಥದ್ದು ಘಟಿಸಿದಾಗ, ನಾವು ಪ್ರಾರಂಭದಲ್ಲಿ ಅದನ್ನ ಅಭ್ಯಾಸ ಮಾಡಿದಾಗ ಅದು ಧ್ಯಾನ ಅಂತಕ್ಕಂಥದ್ದು ನಮಗೆ ಘಟಿಸುತ್ತೆ. ಆಗ ಆ ಶ್ವಾಸದ ಜೊತೆ ನಮ್ಮ ಪಯಣವನ್ನು ಮಾಡಿದಾಗ ನಮ್ಮ ಅಂತರ್ಯದಲ್ಲಿ ಅಡಗಿರ್ತಕ್ಕಂಥ ಪ್ರಖರವಾದ ಪ್ರಜ್ವಲಿಸ್ತಕ್ಕಂತಹ ಸತ್ಯ ಸ್ವರೂಪವಾದ ಬೆಳಕನ್ನ ಪ್ರದರ್ಶಿಸುತ್ತೀರಿ. ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಕೇಳಿರ್ತೀವಿ, ಸತ್ಯ ದರ್ಶನ ಅಂತ ಹೇಳ್ಬಿಟ್ಟು. ಆ ಸತ್ಯ ದರ್ಶನ ಮಾಡ್ತಕ್ಕಂಥದ್ದೇ ಇದೆಲ್ಲ ಜ್ಞಾನವನ್ನ ನೀಡ್ತಕ್ಕಂಥ ಮಾರ್ಗ ಮಾಸ್ಟರ್ಸ್. ಅಂತೆಯೇ ನಿಮ್ಮ ಶ್ವಾಸ ಕ್ರಿಯೆಯಲ್ಲಿ ಲೀನರಾದಾಗ ನಿಮ್ಮೊಳಗೆ ಪ್ರಕಂಪಿಸುತ್ತಿರುವ ಶಬ್ದದ ಕೇಳುವಿಕೆಯು ಸಾಧ್ಯವಾಗುತ್ತದೆ. ನೋಡ್ರಿ ಮಾಸ್ಟರ್ಸ್, ಎಷ್ಟು ಲಯವಾಗ್ಬೇಕು, ಲೀನವಾಗ್ಬೇಕು ನಾವು ಅಂತಕ್ಕಂಥದ್ದು. ನಾವು ನಮ್ಮ ಶ್ವಾಸಕ್ರಿಯೆಯಲ್ಲಿ ಲೀನವಾದಾಗ ನಮ್ಮೊಳಗೆ ಪ್ರಕಂಪನ ಇರ್ತದೆ. ನಮ್ಮಲ್ಲಿ ಇರ್ತಕ್ಕಂಥ ಪ್ರತಿ ಅಣು ರೇಣು ತೃಣ ಕಾಷ್ಟವೂ ಕೂಡ ಕಂಪನ ಸ್ಥಿತಿಯಲ್ಲೇ ಇರ್ತದೆ ಅಂತಕ್ಕಂಥ ಜ್ಞಾನ ಈಗಾಗಲೇ ತಿಳಿದಿದೀವಿ ಮಾಸ್ಟರ್ಸ್. ಆ ಪ್ರಕಂಪನದ ಶಬ್ದ ಹೇಳಲಿಕ್ಕೆ ಪ್ರಾರಂಭವಾಗ್ತದೆ. ಪೂರ್ವಜರು ಇದನ್ನು ಓಂಕಾರವೆಂದು ಒಳಗೆ ತೆಗೆದುಕೊಂಡು ಶ್ವಾಸವು ಮಣಿಪುರದ ಸ್ಥಾನದಲ್ಲಿ ಆಕಾರವಾಗಿಯೂ, ನಾವು ಶ್ವಾಸದೊಂದಿಗೆ ಏಕೆ ಲೀನವಾಗಿರ್ಬೇಕು ಅಂತ ಹೇಳಿದ್ರೆ, ನಾವು ಒಳಗೆ ತೆಗೆದುಕೊಳ್ತಕ್ಕಂಥ ಶ್ವಾಸ ಒಳಗಡೆ ಹೋಗಿ ಮಣಿಪುರ ಸ್ಥಾನದಲ್ಲಿ ಅಕಾರವಾಗಿಯೂ ಮುಂದೆ ಸಾಗುತ್ತಾ ಉಕಾರವಾಗಿಯೂ ಅನಾಹತವನ್ನು ತಲುಪುವುದು. ಮುಂದುವರೆದ ಶ್ವಾಸವು ಮಕಾರದ ರೂಪವನ್ನು ತಳೆದು ವಿಶುದ್ಧದ ಸ್ಥಾನದಿಂದ ಓಂಕಾರವಾಗಿ ಹೊರಹೊಮ್ಮುವುದು. ಇದನ್ನ ಅಭ್ಯಾಸನೂ ಕೂಡ ಮಾಡ್ತಾ ಇದ್ದೇವೆ ಮಾಸ್ಟರ್ಸ್. ಮುದ್ರೆಗಳೊಂದಿಗೆ ಮುದ್ರೆಯನ್ನು ಇಟ್ಕೊಂಡು ಅಕಾರ ಉಕಾರ ನಂತರ ಮಕಾರ, ಆ ನಂತರ ಎಲ್ಲ ಸೇರಿದಾಗ ಓಂಕಾರವಾಗುತ್ತೆ ಅಂತಕ್ಕಂಥದಕ್ಕೋಸ್ಕರ ವಾಕ್ಯದಲ್ಲಿ ಅಭ್ಯಾಸವನ್ನು ಪ್ರತಿನಿತ್ಯ ಧ್ಯಾನದಲ್ಲಿ ಮಾಡ್ತಾ ಇದ್ದೀವಲ್ವಾ ಮಾಸ್ಟರ್ಸ್. ವಿಭಿನ್ನ ತರಂಗಗಳಿಂದ ವಿಭಿನ್ನ ಶಬ್ದದ ಉಚ್ಚಾರಣೆ ಮೊದಲಾಗುತ್ತದೆ. ವಿಭಿನ್ನ ತರಂಗಗಳಿಂದ ವಿಭಿನ್ನ ಶಬ್ದ ಉಚ್ಚಾರಣೆ ಮೊದಲಾಗುತ್ತದೆ. ಶಬ್ದ ತರಂಗಗಳಿಂದ ಉಂಟಾಗುವ ವಿಭಿನ್ನ ರೂಪಾಂತರಣಗಳನ್ನು ಮನಗೊಂಡ ಋಷಿ ಮುನಿಗಳು ಈ ಶಬ್ದ ತರಂಗಗಳ ವಿಭಿನ್ನ ಜೋಡಣೆಗಳಿಂದ ಮಾನವನ ಮನಸ್ಸಿನ ಮೇಲೆ, ಶರೀರದ ಮೇಲೆ, ಬುದ್ಧಿಯ ಮೇಲೆ, ಆತ್ಮನ ಮೇಲೆ ಆಗುವ ಪರಿಣಾಮಗಳ ಮೇಲೆ ಅತೀವವಾದ ಸಂಶೋಧನೆಗಳನ್ನ ಕೈಗೊಂಡರು. ಈ ವಿಭಿನ್ನವಾದ ಶಬ್ದಗಳು
ಒಬ್ಬೊಬ್ರಲ್ಲಿ ಅವರವರ ಶ್ರುತಿಯಲ್ಲಿ ಅವರವರು ಶ್ರುತಿಗೊಂಡಂತಹ ಸ್ಥಿತಿಗೆ ಸರಿಯಾಗಿ ವಿಭಿನ್ನ ಶಬ್ದಗಳು ಬಂದಾಗ ಅದು ಮಾನವನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಶರೀರದ ಮೇಲೆ ಯಾವ ರೀತಿ ಪರಿಣಾಮ ಉಂಟು ಮಾಡುತ್ತದೆ, ಬುದ್ಧಿಯ ಮೇಲಿನ ಪರಿಣಾಮವೇನು, ಆತ್ಮನ ಮೇಲೆ ಆಗ್ತಕ್ಕಂಥ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಅತೀವವಾದ ಸಂಶೋಧನೆಯನ್ನ ಕೈಗೊಂಡಿದ್ದಾರೆ ಮಾಸ್ಟರ್ಸ್. ಅದರ ಪರಿಣಾಮವಾಗಿ ಶಬ್ದದ ವಿಭಿನ್ನ ತರಂಗಗಳ ಜೋಡಣೆಗಳಿಂದ ಆಂತರ್ಯದಲ್ಲಿ ಅಡಗಿರುವ ಬೆಳಕಿನ ಪ್ರಕಂಪನಗಳನ್ನು ಪ್ರಚೋದಿಸಿ ಅಪಾರವಾದ ಶಕ್ತಿಯು ಜಾಗೃತಗೊಳ್ಳುವುದನ್ನು ಮನಗಂಡರು. ಈ ಬರ್ತಕ್ಕಂಥ ವಿಭಿನ್ನ ತರಂಗಗಳನ್ನ ಜೋಡಣೆಗಳಿಂದ ಆಂತರ್ಯದಲ್ಲಿ ಇರ್ತಕ್ಕಂಥ ಏನು ಬೆಳಕಿನ ಪ್ರಕಂಪನಗಳನ್ನು ನಮ್ಮ ಆಂತರ್ಯದಲ್ಲಿರ್ತಕ್ಕಂಥ ಬೆಳಕನ್ನ ಪ್ರಚೋದನೆ ನೀಡುತ್ತೆ. ಆ ಶಬ್ದ ಅಂತಕ್ಕಂಥದ್ದು ಅದು ಪ್ರಚೋದನೆಗೊಂಡು ಅಪಾರವಾದ ಶಕ್ತಿ ನಮ್ಮಿಂದ ಜಾಗೃತಗೊಳ್ಳುತ್ತೆ ಅಂತಕ್ಕಂಥದ್ದನ್ನ ಸಂಶೋಧನೆ ಮುಖಾಂತರ ಋಷಿ ಮುನಿಗಳು ಕಂಡುಕೊಳ್ತಕ್ಕಂಥ ಸತ್ಯ ಮಾಸ್ಟರ್ಸ್. ಇದರ ಉಪಯೋಗವನ್ನು ಸಮಸ್ತ ಮನುಕುಲವು ಬಳಸಿಕೊಂಡು ತಮ್ಮ ಆಂತರಿಕ ಶಕ್ತಿಯನ್ನು ಪ್ರಚೋದಿಸಿಕೊಳ್ಳಲು ಅನುಕೂಲವಾಗುವಂತೆ ಬೀಜಾಕ್ಷರಗಳನ್ನು, ಮಂತ್ರಗಳನ್ನು, ಸ್ತೋತ್ರಮಾಲೆಗಳನ್ನು ರಚಿಸಿದರು. ಮನುಷ್ಯರಿಗೆ ಇದನ್ನ ಒಂದೇ ಸರಿ ಪೂರ್ತಿ ಜ್ಞಾನ 1ನೇ ತರಗತಿ ಕಲಿತಕ್ಕಂಥ ಮಗುವಿಗೆ ಸಾಕಷ್ಟು ಜ್ಞಾನವನ್ನ ನೀಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹೋದ್ರೆ ಅದು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಾಸ್ಟರ್ಸ್. ಅದೇ ರೀತಿ ಈ ಮನುಕುಲದಲ್ಲಿ ಇರ್ತಕ್ಕಂಥವ್ರು ಯಾರು ಜ್ಞಾನಿಗಳು ಆ ಹಂತದ ಜ್ಞಾನವನ್ನು ಪಡೆದಿರ್ತಾರೋ ಅವರೆಲ್ಲರೂ ಕೂಡ ಹಂತವಾಗಿ ಅವರು ಮತ್ತೊಬ್ಬರಿಗೆ ಹೇಳೋ ಮುಖಾಂತರ ಈ ರೀತಿಯಾಗಿ ಮನುಕುಲ ಉದ್ಧಾರಕ್ಕೋಸ್ಕರ ಅವರು ಸಾಕಷ್ಟು ಬೀಜಾಕ್ಷರಗಳನ್ನು ಬರೀ ಕೆಲವು ಬೀಜಾಕ್ಷರಗಳನ್ನು ಮೂಲಕ ಇದರ ಅಂತರಾರ್ಥವನ್ನ ಅಡಗಿಸಿ ತಿಳಿಸಿದ್ರು. ಹಾಗೂ ಮಂತ್ರಗಳಲ್ಲಿ ಅಡಗಿಸಿದ್ರು. ಸ್ತೋತ್ರ ಮಾಲೆಗಳನ್ನು ಕೂಡ ರಚನೆ ಮಾಡಿ ಮಾನವ ಕುಲಕ್ಕೆ ನೀಡಿದ್ರು ಮಾಸ್ಟರ್ಸ್. ವಿಶ್ವದೆಲ್ಲೆಡೆ ಹರಡಿರುವ ಅಪಾರವಾದ ಜ್ಞಾನ ಚೈತನ್ಯವನ್ನು ಎಲ್ಲ ಮಾನವರು ಅರಿತು ಅದರ ಸದ್ಬಳಕೆಯಿಂದ ತಮ್ಮ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳಲಿ ಎಂಬುದು ಅವರ ಆಶಯವಾಗಿತ್ತು. ಇದರಿಂದಾಗಿ ಅನೇಕ ವೇದಗಳು, ಉಪನಿಷತ್ತುಗಳು, ತಂತ್ರಗಳು, ಸಾಧನಗಳು ಪರಿಶೋಧಿಸಲ್ಪಟ್ಟಿವೆ ಮಾಸ್ಟರ್ಸ್. ಇದರಿಂದಾಗಿನೇ ಅನೇಕ ವೇದಗಳು ಸೃಷ್ಟಿಯಾದವು, ಉಪನಿಷತ್ತುಗಳು ಸೃಷ್ಟಿಯಾದವು, ತಂತ್ರಗಳು ಹಾಗೂ ಸಾಧನಗಳು ಕೂಡ ಸೃಷ್ಟಿಯಾಗಿವೆ. ಇವುಗಳಲ್ಲಿ ಅಡಗಿರುವ ಗೂಢಾರ್ಥವನ್ನು ಅಭ್ಯಸಿಸಿದೆ. ವೇದಗಳ ಸಾರವು ಮಾನವರನ್ನು ದೈವತ್ವದ ಕಡೆಗೆ ನಡೆಸುವ ಮಾರ್ಗದರ್ಶಿಯಾಗಿದೆ. ಗುರುಗಳು ಕೂಡ ಹೇಳಿದ್ದಾರೆ ಮಾಸ್ಟರ್ಸ್. ಇದರಲ್ಲಿ ವೇದ ಮತ್ತು ಉಪನಿಷತ್ತುಗಳ ಜ್ಞಾನ ಹಂಚಿಕೆನ ಕೂಡ ಆಗ್ಬೇಕಾಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಎಲ್ಲರೂ ಕೂಡ ಪ್ರಾರಂಭಿಸ್ಲಿಕ್ಕೆ ಪ್ರಯತ್ನ ಪಡೋಣ ಮಾಸ್ಟರ್ಸ್. ದ್ವಂದ್ವತ್ವದಿಂದ ಏಕತ್ವದೊಡೆಗೆ ಕರೆದೊಯ್ಯುವ ಸಾಧನವಾಗಿದೆ. ಈ ವೇದಗಳು ಅಂತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ದ್ವಂದ್ವತ್ವದಿಂದ ಏಕತ್ವದೆಡೆಗೆ ಕರೆದೊಯ್ತಕ್ಕಂಥ ಸಾಧನಗಳೇ ಆಗಿವೆ ಮಾಸ್ಟರ್ಸ್. ಇವುಗಳ ಆಳವಾದ ಅಧ್ಯಯನವು ತುಂಬಾ ಅವಶ್ಯಕವಾಗಿದೆ. ಇದನ್ನ ಅರ್ಥೈಸಿಕೊಳ್ತಕ್ಕಂಥದ್ದು ಕೂಡ ಯಥಾರ್ಥನೇ ಆಗಿರ್ಬೇಕು ಮಾಸ್ಟರ್ಸ್. ಅವರು ತಿಳಿಸಿರ್ತಕ್ಕಂಥ ಉದ್ದೇಶವೇ ಬೇರೆ ಆಗಿದ್ದು ನಾವು ಅರ್ಥೈಸ್ಕೊಳ್ತಕ್ಕಂಥದ್ದೇ ಬೇರೆ ಆಗ್ತಕ್ಕಂಥದ್ದು ಎಷ್ಟೋ ಸಂದರ್ಭಗಳಲ್ಲೂ ಕೂಡ ಆಗಬಾರ್ದು. ಅದನ್ನ ಆಳವಾದ ಅಧ್ಯಯನ ಅಂತಕ್ಕಂಥದ್ದು ತುಂಬಾ ಅವಶ್ಯಕ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಆಧ್ಯಾತ್ಮಕ್ಕೆ ರೂಪಾಂತರಣಗೊಳ್ಳುವ ಹಾದಿಯಲ್ಲಿ 3 ಅವಸ್ಥೆಗಳು ಇವೆ: ಜಾಗೃತ, ಸ್ವಪ್ನ ಮತ್ತು ಸುಷುಪ್ತ. ಈ ಸ್ಥಿತಿಗಳ ಬಗ್ಗೆನೂ ಕೂಡ ನಾವು ತಿಳಿದಿದ್ದೀವಿ ಮಾಸ್ಟರ್ಸ್. ಇವು ಭೌತಿಕ ಸ್ಥಾಯಿಯಿಂದ ಆತ್ಮಿಕ ಸ್ಥಾಯಿಗೆ ರೂಪಾಂತರಣಗೊಳ್ಳುವ ಮಾರ್ಗದಲ್ಲಿ ಎದುರಾಗುವ 3 ಅವಸ್ಥೆಗಳು. ಮೊದಲ ಅವಸ್ಥೆಯಾದ ಜಾಗೃತ ಅವಸ್ಥೆಯ ಸಾಧನೆಯು ವಿಶುದ್ಧ ಚಕ್ರದಿಂದ ಮೊದಲಾಗುತ್ತದೆ. ಈ ಏನು 3 ಅವಸ್ಥೆ ನಮ್ಮನ್ನ ಆತ್ಮಿಕ ಸ್ಥಾಯಿ ಕಡೆಗೆ ಕರೆದುಕೊಂಡ ಒಂದು ರೂಪಾಂತರಣಗೊಳಿಸ್ಲಿಕ್ಕೆ ಇರ್ತಕ್ಕಂಥ ಈ 3 ಅವಸ್ಥೆಗಳಲ್ಲಿ ಮೊದಲನೇ ಅವಸ್ಥೆ ಜಾಗೃತ ಅವಸ್ಥೆ ಮಾಸ್ಟರ್ಸ್. ಇದು ಪ್ರಾರಂಭ ಆಗದೆ ವಿಶುದ್ಧ ಚಕ್ರದಿಂದ ಮೊದಲಾಗುತ್ತದೆ ಮಾಸ್ಟರ್ಸ್. ಅದಕ್ಕೋಸ್ಕರನೇ ಹೇಳ್ತಾರೆ ಮಾಸ್ಟರ್ಸ್, ಧ್ಯಾನಕ್ಕೆ ಬಂದಿರೋರೆಲ್ಲರ ಸ್ಥಿತಿನೂ ಕೂಡ ಈಗ ಅನಾಹತ ಚಕ್ರದಿಂದನೇ, ಅನಾಹತ ಚಕ್ರದ ಸ್ಥಿತಿಗೆ ಯಾರು ಬಂದಿರ್ತಾರೋ ಅವ್ರು ಮಾತ್ರ ಧ್ಯಾನಕ್ಕೆ ಬರ್ಲಿಕ್ಕೆ ಸಾಧ್ಯ. ಉಳಿದವರಿಗೆ ಹೇಳಿದ್ರೆ ಅಸಡ್ಡೆ ತೋರೋದು ಇದೇ ಕಾರಣಕ್ಕೋಸ್ಕರ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅನಾಹತ ಚಕ್ರದ ನಂತರದ ಚಕ್ರ ವಿಶುದ್ಧ ಚಕ್ರ. ಆ ಚಕ್ರದಲ್ಲಿ ಜಾಗೃತ ಅವಸ್ಥೆ ಅಂತಕ್ಕಂಥದ್ದು ಪ್ರಾರಂಭ ಆಗ್ತದೆ. ಈ ಅವಸ್ಥೆಯ ಸಾಧನೆ ಪ್ರಾರಂಭಗೊಳ್ಳುವುದು ವಿಶುದ್ಧ ಚಕ್ರದ ಸ್ಥಿತಿಯಲ್ಲಾದರೂ ಇದರ ಸಂಪೂರ್ಣ ಸಂಬಂಧ ಬ್ರಹ್ಮಗ್ರಂಥಿಯೊಂದಿಗೆ ಹೊಂದಿಕೊಂಡಿರುತ್ತದೆ. ಈಗಾಗಲೇ ತಿಳಿದಿದ್ದೀವಿ ಮಾಸ್ಟರ್ಸ್, ಬ್ರಹ್ಮಗ್ರಂಥಿ ಅಂತಕ್ಕಂಥದ್ದು ನಾಭಿಯಲ್ಲಿ ಇರ್ತದೆ. ಬ್ರಹ್ಮಗ್ರಂಥಿಯು ಭೌತಿಕ ಜೀವನದ ಆಧಾರ. ಆಹಾರ, ವಿಹಾರ, ನಿದ್ರೆ, ಮೈಥುನದಂತ ಮೂಲಭೂತ ಕಾರ್ಯಗಳೊಂದಿಗೆ ಹೊಂದಿಕೊಂಡಿರುತ್ತದೆ. ಈ ಬ್ರಹ್ಮಗ್ರಂಥಿ ಅಂತಕ್ಕಂಥದ್ದು ಈ ಕಾರ್ಯಗಳೊಂದಿಗೆ ಹೊಂದಿಕೊಂಡಿರೋದ್ರಿಂದ ಜೀವ ಜಗತ್ತಿನ ಸೃಷ್ಟಿ ಕಾರ್ಯದಲ್ಲಿ ಮಗ್ನವಾಗಿರುತ್ತದೆ. ಈ ಹೊಸ ಸೃಷ್ಟಿಗೆ ಜೀವ ಜಗತ್ತನ್ನ ಸೃಷ್ಟಿ ಮಾಡೋ ಕಾರ್ಯದಲ್ಲಿ ಯಾವುದೇ ಅವಗಾಹನೆ ಇರುವುದಿಲ್ಲ. ಭೌತಿಕ ಕಾರ್ಯಗಳಲ್ಲಿ ನಿಮಿತ್ತವಾಗಿ ಕಾರ್ಯನಿರ್ವಹಣೆ ನಡೆಯುತ್ತಿರುತ್ತದೆ. ಕುಂಡಲಿನ ಶಕ್ತಿಯು ಜಾಗೃತಗೊಂಡು ಬ್ರಹ್ಮ ಗ್ರಂಥಿಯನ್ನು ಭೇದಿಸಿ ವಿಷ್ಣು ಗ್ರಂಥಿಯನ್ನು ಭೇದಿಸಿ ವಿಶುದ್ಧ ಚಕ್ರ ಸ್ಥಿತಿಯಲ್ಲಿ ನಿಮ್ಮಲ್ಲಿ ಜಾಗೃತಿ ಉಂಟಾಗುತ್ತದೆ.
ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಎಲ್ಲಿ ಅದರ ಬಗ್ಗೆನೂ ಸಾಕಷ್ಟು ಮಾಹಿತಿ ಕಳೆದ ಸಂಚಿಕೆಯಲ್ಲಿ ನೀಡಿದ್ದೀವಿ ಮಾಸ್ಟರ್ಸ್. ಈ ವಿಷ್ಣು ಗ್ರಂಥಿಯನ್ನು ಭೇದಿಸಿ ವಿಶುದ್ಧ ಚಕ್ರ ಸ್ಥಿತಿಯಲ್ಲಿ ನಮ್ಮಲ್ಲಿ ಜಾಗೃತಿಯನ್ನು ಉಂಟು ಮಾಡುತ್ತದೆ. ಭೌತಿಕ ಜೀವನವನ್ನು ಯಾವ ರೀತಿಯಲ್ಲಿ ಜೀವಿಸುತ್ತಿದ್ದೇವೆ ಎಂಬ ಅರಿವು ಮೂಡುತ್ತದೆ. ನಿದ್ರಾವಸ್ಥೆಯಲ್ಲಿ ಅರಿಷಡ್ ವರ್ಗಗಳಿಂದ ಆವರಿಸಲ್ಪಟ್ಟ ಜೀವಿತದ ಕುರಿತು ಅವಗಾಹನೆ ಪ್ರಾರಂಭವಾಗುತ್ತದೆ. ಈ ಧ್ಯಾನಕ್ಕೆ ಬಂದಾಗ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಜಾಗೃತಗೊಂಡಾಗ ನಾವು ಎಲ್ಲದೂ ಕೂಡ ಭೌತಿಕ ಜೀವನದ ಬಗ್ಗೆನೂ ಕೂಡ ಯಾವ ರೀತಿ ಜೀವಿಸ್ತಾ ಇದ್ದೀವಿ, ನಮ್ಮ ಮಾತು, ಆಲೋಚನೆ, ಕ್ರಿಯೆ ಹೇಗಿದೆ ಅನ್ನೋದ್ರ ಅವಗಾಹನೆ ನಮಗೆ ಮೂಡ್ತಾ ಇರ್ತದೆ ಮಾಸ್ಟರ್ಸ್. ಅದೇ ರೀತಿ ನಿದ್ರಾವಸ್ಥೆಯಲ್ಲೂ ಕೂಡ ಅರಿಷಡ್ ವರ್ಗಗಳಿಂದ ಆವರಿಸಲ್ಪಟ್ಟ ಜೀವಿತ ಹೇಗಿದೆ ಅನ್ನತಕ್ಕಂಥ ಅವಗಾಹನೆ ಕೂಡ ನಮ್ಮಲ್ಲಿ ಪ್ರಾರಂಭ ಆಗ್ತದೆ. ಈ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು ಸ್ವಲ್ಪ ಪುರಾಣಗಳ ಸಹಾಯವನ್ನು ಪಡೆಯೋಣ. ಪುರಾಣ ಕಥೆಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನು ಪಡೆಯಲೋಸುಗ ಕ್ಷೀರಸಾಗರ ಮಥನವನ್ನು ಕೈಗೊಳ್ಳುತ್ತಾರೆ. ಇದೆಲ್ಲರೂ ಕೂಡ ಪ್ರತಿಯೊಬ್ರು ಕೇಳಿ ತಿಳಿದಿರ್ತಕ್ಕಂಥದ್ದೇ ವಿಷಯ ಮಾಸ್ಟರ್ಸ್. ಅದರಲ್ಲಿ ಅಂತರಾರ್ಥ ಅಂತಕ್ಕಂಥದ್ದು ಏನಿದೆ ಅನ್ನೋದನ್ನ ತಿಳಿಸ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಸುಮೇರು ಎಂಬ ಪರ್ವತ ರಾಜನನ್ನು ಕ್ಷೀರಸಾಗರವನ್ನು ಮತಿಸಲು ಬಳಸುತ್ತಾರೆ. ತಿಳಿದಿದೀವಿ ಮಾಸ್ಟರ್ಸ್. ಸುಮೇರು ಅಂತಕ್ಕಂಥ ಪರ್ವತವನ್ನ ಕಡಗೋಲಿನ ರೂಪದಲ್ಲಿ ಬಳಕೆ ಮಾಡ್ತಾರೆ. ಕ್ಷೀರಸಾಗರವನ್ನ ಮತಿಸ್ಲಿಕ್ಕೆ ಸರ್ಪಗಳ ರಾಜನಾದ ವಾಸುಕಿಯನ್ನ ಹಗ್ಗದಂತೆ ಬಳಸುತ್ತಾರೆ. ಸರ್ಪಗಳ ರಾಜನಾದಂತಹ ಹಗ್ಗವನ್ನ ಈ ಮಂದಾರ ಪರ್ವತವನ್ನ ಹಗ್ಗವಾಗಿ ಬಳಸ್ತಾರೆ, ಸುತ್ತುತ್ತಾರೆ ಮಾಸ್ಟರ್ಸ್. ಒಂದೆಡೆ ದೇವತೆಗಳು, ಇನ್ನೊಂದೆಡೆ ರಾಕ್ಷಸರು ಮಥನವು ಪ್ರಾರಂಭವಾದಂತೆ ವಾಸುಕಿಯ ಬಾಯಿಯಿಂದ ಕಾರ್ಕೋಟಕ ವಿಷವು ಬರುತ್ತದೆ. ಈ ಯಾವಾಗ ಮಥನ ಪ್ರಾರಂಭವಾಗುತ್ತದೋ ಆವಾಗ ವಾಸುಕಿಯ ಬಾಯಿಯಿಂದ ಕಾರ್ಕೋಟಕ ವಿಷ ಬರಲಿಕ್ಕೆ ಪ್ರಾರಂಭವಾಗುತ್ತದೆ. ಆ ವಿಷವು ಸಮಸ್ತ ವಿಶ್ವವನ್ನು ನಾಶಪಡಿಸುವಷ್ಟು ಶಕ್ತಿಶಾಲಿಯಾಗಿರುತ್ತದೆ. ಇದನ್ನು ಕಂಡ ಪರಶಿವನು ಆ ವಿಷವನ್ನು ತಾನು ಸ್ವೀಕರಿಸುತ್ತಾನೆ. ಇದನ್ನು ಕಂಡ ಪಾರ್ವತಿ ದೇವಿಯು ಶಿವನ ಕಂಠವನ್ನು ಗಟ್ಟಿಯಾಗಿ ಹಿಡಿದು ವಿಷವು ಶರೀರವನ್ನು ವ್ಯಾಪಿಸದಂತೆ ತಡೆಯುತ್ತಾಳೆ. ಮಥನವು ಮುಂದುವರೆದಂತೆ ಸರಸ್ವತಿಯ ಆಗಮನವಾಗುತ್ತದೆ. ಬ್ರಹ್ಮನು ಆಕೆಯಿಂದ ಆಕರ್ಷಿತನಾಗಿ ಆಕೆಯನ್ನು ವರಿಸುತ್ತಾನೆ. ಮಥನವು ಮುಂದುವರೆದಂತೆ ಕಾಮಧೇನು, ಕುಬೇರ, ಕಲ್ಪವೃಕ್ಷಗಳ ಆಗಮನವೂ ಕೂಡ ಆಗುತ್ತದೆ. ತದನಂತರ ಲಕ್ಷ್ಮಿಯು ಬರುತ್ತಾಳೆ. ಲಕ್ಷ್ಮಿಯನ್ನು ವಿಷ್ಣು ವಿವಾಹವಾಗುತ್ತಾನೆ. ತದನಂತರ ಮಾಯೆಯೂ ಜನಿಸುತ್ತಾಳೆ. ತದನಂತರ ಅಂತಿಮವಾಗಿ ಅಮೃತವು ದೊರೆಯುತ್ತದೆ. ಇಷ್ಟು ಕಥೆಯಂತೂ ಎಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದೇ ಮಾಸ್ಟರ್ಸ್. ಅದಕ್ಕೋಸ್ಕರ ವಿಶ್ಲೇಷಣೆ ಬೇಡ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಹೇಳಿದ್ದೀನಿ ಮಾಸ್ಟರ್ಸ್. ಇದು ಪುರಾಣದಲ್ಲಿ ಕಂಡು ಬರುವ ಕಥೆಯಂತೆ ಬಾಹ್ಯವಾಗಿ ಕಂಡು ಬಂದರೂ ಕೂಡ ಸತ್ಯವಾಗಿ ಇದರ ಆಳದಲ್ಲಿ ಬಹಳ ಗೂಢಾರ್ಥವೇ ಅಡಗಿದೆ. ವೇದಗಳ ಪ್ರಕಾರ ಒಂದು ನಿಶ್ಚಲ ತತ್ವವು ಚಲನೆಯನ್ನು ಪಡೆದಾಗ ಶಕ್ತಿಯು ಜಾಗೃತಗೊಂಡು ನವಸೃಷ್ಟಿ ಜರುಗುತ್ತದೆ. ಮಂದಾರ ಪರ್ವತ ಅಂದ್ರೇನೆ ಅಲುಗಾಡದ ಸ್ಥಿತಿ, ನಿಶ್ಚಲ ಸ್ಥಿತಿ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಅದನ್ನ ಮತಿಸ್ಲಿಕ್ಕೆ ಬಳಸಿದಾಗ ಆ ನಿಶ್ಚಲ ಸ್ಥಿತಿ ಪಡೆದಂತಹ ಪರ್ವತ ಅಂತಕ್ಕಂಥದ್ದು ಅದು ಜಾಗೃತಗೊಂಡಾಗ, ಅಂದ್ರೆ ಅದು ಚಲನೆಗೆ ಪ್ರಾರಂಭವಾದಾಗ ಶಕ್ತಿ ಅಂತಕ್ಕಂಥದ್ದು ಜಾಗೃತಗೊಂಡು ಸೃಷ್ಟಿ ಅಂತಕ್ಕಂಥದ್ದು ಪ್ರಾರಂಭವಾಯಿತು. ಸೃಷ್ಟಿಗೊಂಡ ಸೃಷ್ಟಿಯು ಪುನಃ ನಿಶ್ಚಲತೆಯನ್ನು ಪಡೆಯುವವರೆಗೂ ನಿರಂತರವಾಗಿ ಸೃಷ್ಟಿಯು ನಡೆಯುತ್ತಲೇ ಇರುತ್ತದೆ. ಅದು ಕದಲಿಸಿದಿವಿ ಅಂದಾಗ ಅದು ಮತ್ತೆ ತನ್ನ ಸ್ವಸ್ಥಾನವನ್ನು ಪಡೆಯುವವರೆಗೂ ಕೂಡ ಸೃಷ್ಟಿ ಅಂತಕ್ಕಂಥದ್ದು ನಡೆಯುತ್ತಲೇ ಇರುತ್ತದೆ. ಅಂದ್ರೆ ಈಗ ಒಂದಾದ ನಂತರ ಒಂದು ಬಂದಂತದ್ದು ಯಾಕೆ ಅಂತಕ್ಕಂಥದ್ರ ಬಗ್ಗೆ ವಿವರಣೆ ನೀಡ್ತಾ ಹೋಗ್ತಿದ್ದಾರೆ ಮಾಸ್ಟರ್ಸ್. ಇದನ್ನ ಪ್ರಕೃತಿ ಪುರುಷ ಸಮಾಗಮ ಎಂದು ಶಿವಶಕ್ತಿಯ ಸಮ್ಮಿಲನವೆಂದು ಕೂಡ ಕರೆಯುತ್ತಾರೆ. ಇದನ್ನೇ ನಾವು ಪ್ರಕೃತಿ ಮತ್ತು ಪುರುಷ ಸಮಾಗಮ ಅಂತಲೂ ಶಿವಶಕ್ತಿಯ ಸಮ್ಮಿಲನ ಅಂತಲೂ ಕೂಡ ಕರೆಯುತ್ತಾರೆ. ಈ ಕ್ರಿಯೆ ಮಾನವನ ಚೈತನ್ಯದಲ್ಲಿಯೂ ನಡೆಯುತ್ತದೆ ಎಂಬ ಸತ್ಯವನ್ನು ವೇದಗಳಲ್ಲಿ ಉಲ್ಲೇಖಿಸಿದ್ದಾರೆ. ಇದನ್ನು ಇನ್ನೂ ಸುಲಭಗೊಳಿಸಿ ಎಲ್ಲರಿಗೂ ಅರ್ಥವಾಗಲಿ ಎಂಬ ಉದ್ದೇಶದಿಂದ ಕಥೆಗಳ ರೂಪದಲ್ಲಿ ಪಾತ್ರಗಳ ಮೂಲಕ ವಿಜ್ಞಾನವನ್ನು ಎಲ್ಲರಿಗೂ ತಿಳಿಸುವ ಪ್ರಯತ್ನವೇ ಪುರಾಣ ಕಥೆಗಳು. ವಿಜ್ಞಾನ ಅಂತಕ್ಕಂಥದ್ದು ಹೊಸದಲ್ಲ ಮಾಸ್ಟರ್ಸ್. ವಿಜ್ಞಾನವನ್ನು ಅರ್ಥೈಸಲಿಕ್ಕೆ ಋಷಿ ಮುನಿಗಳು ಕಥೆಗಳ ಮುಖಾಂತರ, ಪುರಾಣಗಳ ಮೂಲಕ ಅರ್ಥೈಸಿದ್ರಷ್ಟೇ ಮಾಸ್ಟರ್ಸ್. ಈ ಕಥೆಯ ಮುಖಾಂತರ ಮಾನವನ ಸಂಪೂರ್ಣ ಚೈತನ್ಯದ ಉದ್ದೀಪನದ ಕಾರ್ಯದ ಕುರಿತು ವಿವರಿಸಲಾಗಿದೆ. ದೇವತೆಗಳು ಮತ್ತು ರಾಕ್ಷಸರು ಎಂದರೆ ಮಾನವನಲ್ಲಿ ಅಡಗಿರುವ ಧನಾತ್ಮಕ ಹಾಗೂ ಋಣಾತ್ಮಕ ಗುಣಗಳು. ದೇವತೆಗಳು ಮತ್ತು ರಾಕ್ಷಸರ ಹೋಲಿಕೆ ಕೊಟ್ಟಿದ್ದಾರೆ ಅಂದ್ರೆ ಮಾಸ್ಟರ್ಸ್, ಅದು ನಮ್ಮಲ್ಲೇ ಅಡಗಿರ್ತಕ್ಕಂಥ ಧನಾತ್ಮಕ ಮತ್ತು ಋಣಾತ್ಮಕ ಗುಣಗಳು. ಕ್ಷೀರ ಸಮುದ್ರ ಮಥನ ಎಂದರೆ ಮನಸ್ಸಿನಲ್ಲಿ ಏಳುವ ಭಾವನೆಗಳು. ನಮ್ಮ ಮನಸ್ಸಿನ ಅಂತಕ್ಕಂಥದ್ದು ಈ ಕ್ಷಣ ಇಲ್ಲೇ ಕೂತಿದ್ರು ಕೂಡ ಇಡೀ ಬ್ರಹ್ಮಾಂಡವನ್ನೇ ಸುತ್ತಿ ಬರುವಷ್ಟು ಆಲೋಚನೆಗಳು ಬರ್ತಾವಲ್ಲ ಮಾಸ್ಟರ್ಸ್. ಆ ಭಾವಗಳು, ಮಥನ ಎಂದರೆ ಮನಸ್ಸಿನಲ್ಲಿ ಏಳುವ ಭಾವಗಳು. ಭಾವಗಳ ಮಥನವೇ ಅಂತರಂಗದ ಮಥನ. ಈ ಭಾವಗಣಗಳನ್ನ ಮಥನ ಮಾಡ್ತಕ್ಕಂಥದ್ದೇ
ಈ ಸಮುದ್ರ ಮಥನಕ್ಕೆ ಕಂಪೇರ್ ಮಾಡಿದ್ದಾರೆ ಮಾಸ್ಟರ್ಸ್. ಅಂತರಂಗವೇ ಕ್ಷೀರ ಸಮುದ್ರ, ನಮ್ಮಲ್ಲಿರ್ತಕ್ಕಂಥ ಅಂತರಂಗವೇ ಕ್ಷೀರ ಸಮುದ್ರ. ಸುಮೇರು ಪರ್ವತವೆಂದರೆ ಮಾಸ್ಟರ್ಸ್ ಬೆನ್ನು ಹುರಿ. ಅಚಲ ದೃಢವಾಗಿರುವ ಸುಮೇರು ಎಂಬ ಪರ್ವತವನ್ನು ಸಮುದ್ರ ಮಥನಕ್ಕೆ ಬಳಸಲಾಗಿದೆ. ಸಮುದ್ರ ಮಥನಕ್ಕೆ ಬಳಸಿರ್ತಕ್ಕಂಥದ್ದು ಸುಮೇರು ಅಂತಕ್ಕಂಥ ಪರ್ವತ, ಅದು ಸಮುದ್ರ ಮಥನಕ್ಕೆ ಆ ಮಾನವ ಶರೀರವನ್ನು ದೃಢವಾಗಿ ನೇರವಾಗಿ ನಿಲ್ಲಿಸಿರುವುದೇ ಕಶೇರುಕ, ಅಂದರೆ ಬೆನ್ನು ಹುರಿ. ವಾಸುಕಿ ಎಂಬ ಹಗ್ಗ, ನಮ್ಮ ಏನು ಬೆನ್ನು ಹುರಿ ಇದೆಯಲ್ಲ ಮಾಸ್ಟರ್ಸ್, ಅದು ವಾಸುಕಿ ಅಂತಕ್ಕಂಥ ಹಗ್ಗಕ್ಕೆ ಹೋಲಿಕೆ ಮಾಡಿದ್ದಾರೆ. ವಾಸುಕಿ ಎಂದರೆ ಹಾವುಗಳ ರಾಜ. ಇಡ ಪಿಂಗಳ ನಾಡಿಗಳಲ್ಲಿ ಪ್ರವಹಿಸುತ್ತಿರುವ ಪ್ರಾಣಶಕ್ತಿ ಎಂಬುದು ಇದರ ಅರ್ಥ. ನಾವೀಗಾಗ್ಲೇ ತಿಳಿದಿದ್ದೀವಿ ಮಾಸ್ಟರ್ಸ್, ಇಡ ಹಾಗೂ ಪಿಂಗಳ ನಾಡಿಗಳಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಪ್ರವಹಿಸ್ತಾ ಇರ್ತದೆ ಅಂತ. ಈ ಇಡ ಪಿಂಗಳ ನಾಡಿಗಳಲ್ಲಿ ಪ್ರವಹಿಸುತ್ತಿರ್ತಕ್ಕಂಥ ಪ್ರಾಣಶಕ್ತಿ ಎಂಬುದೇ ಇದರ ಅರ್ಥ. ಪ್ರಾಣಶಕ್ತಿಯ ಅರಿವು ಈ ಎರಡೂ ನಾಡಿಗಳಲ್ಲಿ ಸಮನ್ವಯಗೊಂಡಾಗ ಕಶೇರುಕದ ಮೂಲ ತುದಿಯಲ್ಲಿ ಅಡಗಿ ಕುಳಿತಿರುವ ಕುಂಡಲಿನಿ ಶಕ್ತಿಯು ಜಾಗೃತಗೊಳ್ಳುತ್ತದೆ. ಮತಿಸಿದಾಗ ಈ ಇಡ ಪಿಂಗಳ ನಾಡಿಗಳಲ್ಲಿ ಪ್ರಾಣಶಕ್ತಿ ಅಂತಕ್ಕಂಥದ್ದು ಸಮನ್ವಯಗೊಂಡಾಗ್ಲೇ ನಮ್ಮ ಕಶೇರುಕದ ಮೂಲ ತುದಿಯಲ್ಲಿ ಅಡಗಿ ಕುಳಿತಿರ್ತಕ್ಕಂಥ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಜಾಗೃತಗೊಳ್ಳುತ್ತದೆ. ನಿದ್ರಾವಸ್ಥೆಯಲ್ಲಿದ್ದ ಮೂಲ ಪ್ರಾಣಶಕ್ತಿಯು ಬ್ರಹ್ಮಗ್ರಂಥಿಯನ್ನು ಭೇದಿಸುತ್ತದೆ. ಆಗ ಮೂಲ ಪ್ರಾಣಶಕ್ತಿ ಅಂತಕ್ಕಂಥದ್ದು ಬ್ರಹ್ಮಗ್ರಂಥಿಯನ್ನ ಭೇದಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಮುದ್ರ ಮಂಥನದಲ್ಲಿ ಆಲಾಹಲವು ಬರುತ್ತದೆ, ಈಗಾಗಲೇ ತಿಳಿದ್ವಿ. ಅಂದರೆ ಎಷ್ಟೋ ಜನ್ಮಗಳಿಂದ ಒತ್ತು ತಂದಂತ ಕರ್ಮಫಲಗಳು ಎಂದರ್ಥ. ಕುಂಡಲಿನಿ ಶಕ್ತಿಯು ಜಾಗೃತಗೊಂಡಾಗ ಕರ್ಮಫಲಗಳೆಂಬ ಹಾಲಾಹಲವು ವಿಶೇಷ ಶಕ್ತಿಯನ್ನು ಪಡೆಯುತ್ತದೆ. ಈಗಾಗಲೇ ತಿಳಿದಿದ್ವಿ ಮಾಸ್ಟರ್ಸ್. ಧ್ಯಾನಕ್ಕೆ ಕುಳಿತಾಗ ಪ್ರಾರಂಭದಲ್ಲಿ 10 ನಿಮಿಷನೂ ಪೂರಕ ಆಗಲ್ಲ, ನನಗೆ ಏನೇನೋ ಆಲೋಚನೆ ಬರ್ತದೆ ಅಂತ ಹೇಳ್ಬಿಟ್ಟು, ಯಾಕೆ ಬರ್ತದೆ, ಅದನ್ನ ನಾವು ಯಾಕೆ ಸಹಿಸ್ಕೊಳ್ಬೇಕು ಅನ್ನೋ ಜ್ಞಾನ ನೀಡ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ಆಲೋಚನೆಗಳು ನಾವು ಬರೀ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲದಷ್ಟೇ ಅಲ್ಲ, ಈ ಹಿಂದಿನ ಪೂರ್ವ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಕರ್ಮ ಫಲಗಳನ್ನ ನಾವು ಎಲ್ಲಾನು ಕೂಡ ಆ ನೆನಪುಗಳನ್ನ ಸ್ಮರಣೆಯನ್ನು ಹೊತ್ತು ತಂದಿರ್ತೀವಿ ಅಂತ ತಿಳಿದಿರ್ತೀವಲ್ಲ ಮಾಸ್ಟರ್. ಅದರ ಹಾಲಾಹಲ ನಡೀತಾ ಹೋಗ್ತದೆ, ವಿಶೇಷ ಶಕ್ತಿಯನ್ನು ಪಡೆಯುತ್ತದೆ. ಶಿವನು ಕಾರ್ಕೋಟಕ ವಿಷವನ್ನು ಸ್ವೀಕರಿಸಿದ ಎನ್ನಲಾಗುತ್ತದೆ. ಈ ದ್ವಂದ್ವತ್ವದಿಂದ ಕೂಡಿದ ಮನಸ್ಸು ಅರಿವಿನಿಂದ ಮತಿಸಿದಾಗ ಮನಸ್ಸು ಅನೇಕ ಗೊಂದಲಕ್ಕೆ ಒಳಗಾಗುತ್ತದೆ. ಏನೇನೋ ಆಲೋಚನೆ ಬರ್ತತೆ ಅಂತ ಗೊಂದಲಕ್ಕೆ ಒಳಗಾಗಿ ಎಷ್ಟೋ ಜನ ಧ್ಯಾನವನ್ನು ಕೂಡ ಪ್ರಾರಂಭದಲ್ಲೇ ಬಿಟ್ಟು ಹೋಗಿರ್ತಕ್ಕಂಥದ್ದು ಕೂಡ ಇದೆ ಮಾಸ್ಟರ್ಸ್. ಅದಕ್ಕೆಲ್ಲ ಮೂಲ ಉದ್ದೇಶ ಈ ಜ್ಞಾನವನ್ನು ತಿಳ್ಕೊಂಡಾಗ, ಓಹೋ ಇದೆಲ್ಲ ನನಗೆ ಹಿಂದಿನ ಪೂರ್ವ ಜನ್ಮದ ಕರ್ಮ ಫಲಗಳನ್ನ ಕಳಿಲಿಕ್ಕೋಸ್ಕರ ಬರ್ತಕ್ಕಂಥದ್ದು, ನನಗೆ ಧ್ಯಾನಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದು ಅನ್ನೋ ಜ್ಞಾನ ನಮಗೆ ಇದ್ದಾಗ ನಾವು ಧ್ಯಾನವನ್ನು ಬಿಡದೆ ಗಟ್ಟಿಯಾಗಿ ಸ್ವೀಕರಿಸಲಿಕ್ಕೆ ಸಾಧ್ಯ ಮಾಸ್ಟರ್ಸ್. ಯಾವುದು ಸರಿ, ಯಾವುದು ತಪ್ಪು, ಯಾವ ರೀತಿಯಾಗಿ ಪರಿಸ್ಥಿತಿಗಳನ್ನು ಸ್ವೀಕರಿಸಬೇಕು ಎಂಬ ಅರಿವು ಮೂಡದೆ ತೊಳಲಾಡುತ್ತದೆ. ನಾವು ಈಗ ಧ್ಯಾನ ಮಾಡ್ಬೇಕೋ ಬಿಡ್ಬೇಕು, ಇಷ್ಟೆಲ್ಲ ಕೆಟ್ಟ ಆಲೋಚನೆ ಬರ್ತದೆ, ಏನೇನೋ ಬರ್ತದೆ, ಹೆಂಗಾಗ್ತಿದೆ, ಹಾಗಾಗ್ತಿದೆ, ಹೀಗಾಗ್ತಿದೆ ಅಂತಕ್ಕಂಥ ಅನುಭವಗಳ ಹಂಚಿಕೆ ನೀವು ಎಲ್ಲಿ ಸಾಕಷ್ಟು ಬಾರಿ ಕೇಳಿರ್ತಾರೆ ಮಾಸ್ಟರ್ಸ್. ಅದೆಲ್ಲ ನಡೆಯೋದು ಯಾಕೆ ಅನ್ನೋದ್ರ ಬಗ್ಗೆ ಜ್ಞಾನವನ್ನ ನೀಡ್ತಿದ್ದಾರೆ ಮಾಸ್ಟರ್ಸ್. ಮನಸ್ಸು ತೊಳಲಾಟದಿಂದ ಪರಿಸ್ಥಿತಿಗಳನ್ನು ಹೇಗೆ ಸ್ವೀಕರಿಸಬೇಕು ಎಂಬ ಅರಿವು ಇಲ್ಲದೆ ತೊಳಲಾಡ್ತಾ ಇರ್ತದೆ. ಮನಸ್ಸನ್ನ ನಿಶ್ಚಲಗೊಳಿಸಿದಾಗ, ಶಾಂತಗೊಳಿಸಿದಾಗ, ಮನಸ್ಸಿನ ಪ್ರಕ್ರಿಯೆಗಳನ್ನು ನಿಲ್ಲಿಸಿದಾಗ ಮನಸ್ಸು ನಿರ್ಮಲಗೊಳ್ಳುತ್ತದೆ. ನಾವೇನು ಕೂಡಿಟ್ಕೊಂಡ್ ಮಾಸ್ಟರ್ಸ್, ಒಂದು ಜನ್ಮಾಂತರಗಳಿಂದ ತಂದರ್ಥ ಒಂದು ಕಸದ ಬುಟ್ಟಿ ಇರ್ತದಲ್ಲ, ಅದರಿಂದ ಒಂದೊಂದೇ ಕಸವನ್ನು ಹೊರ ಹಾಕೋದು ಹೇಗೋ ಅದೇ ಪ್ರಕ್ರಿಯೆ ಮಾಸ್ಟರ್ಸ್ ಧ್ಯಾನಕ್ಕೆ ಕುಳಿತಾಗ ಆಗ್ತಕ್ಕಂಥದ್ದು. ಆ ಕಸದ ಬುಟ್ಟಿ ಖಾಲಿ ಆಯ್ತು ಅಂದ್ರೆ ಮನಸ್ಸು ಅಂತಕ್ಕಂಥದ್ದು ನಿಶ್ಚಲಗೊಳ್ಳುತ್ತೆ, ನಿರ್ಮಲವಾಗುತ್ತೆ, ಶಾಂತವಾಗುತ್ತೆ ಮಾಸ್ಟರ್ಸ್. ದ್ವಂದ್ವತ್ವವನ್ನು ಸಮತೋಲನಗೊಳಿಸಿಕೊಳ್ಳುವ ಸಾಮರ್ಥ್ಯವು ಜಾಗೃತಗೊಳ್ಳುವುದೋ ಅದೇ ಶಿವಸ್ಥಿತಿ. ಯಾವಾಗ ಮನಸ್ಸು ನಿಶ್ಚಲ ಸ್ಥಿತಿಯನ್ನು ಪಡೆದು ದ್ವಂದ್ವತ್ವವನ್ನು ಸಮತೋಲನಗೊಳಿಸಿಕೊಳ್ತಕ್ಕಂಥ ಸಾಮರ್ಥ್ಯ ನಮಗೆ ಬರ್ತದೆ ಮಾಸ್ಟರ್ಸ್. ಆ ಸಾಮರ್ಥ್ಯ ಅಂತಕ್ಕಂಥದ್ದು ನಮ್ಮಲ್ಲಿ ಜಾಗೃತಗೊಂಡಾಗ ನಾವು ಶಿವಸ್ಥಿತಿಯನ್ನು ಪಡಿಲಿಕ್ಕೆ ಸಾಧ್ಯ. ಶಿವಸ್ಥಿತಿ ಎಂದರೆ ಸಾಕ್ಷಿ ಭಾವ. ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಸಾಕ್ಷಿ ಭಾವದಿಂದ ಇರ್ತಕ್ಕಂಥದ್ದು, ನನ್ನ ಅನುಭವಕ್ಕೋಸ್ಕರ ಬಂದಿರ್ತಕ್ಕಂಥದ್ದು ಇದು ಅಂತಕ್ಕಂಥ ಜ್ಞಾನ ನಮ್ಮಲ್ಲಿ ಇದ್ದಾಗ ಅದು ಎಂಥ ಪರಿಸ್ಥಿತಿ ಬಂದ್ರೂ ಕೂಡ ಅದನ್ನ ಸ್ವೀಕಾರ ಮನೋಭಾವ ನಮ್ಮಲ್ಲಿ ಇರ್ತದೆ ಮಾಸ್ಟರ್ಸ್. ಆ ಸಾಕ್ಷಿ ಕುಂಡಲಿನಿ ಶಕ್ತಿಯ ಜಾಗೃತಿಯಿಂದ ಮೊದಲಾದ ಕರ್ಮಫಲಗಳ ಶುದ್ಧೀಕರಣವನ್ನು ಸಾಕ್ಷಿ ಭಾವದಿಂದ ಸ್ವೀಕರಿಸುವುದೇ ನೀಲಕಂಠ ಸ್ಥಿತಿ. ನೀಲಕಂಠ ಸ್ಥಿತಿ ಅಂತಕ್ಕಂಥದ್ದು ಯಾವ ರೀತಿ ಅನುಭವಿಸ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತಿದ್ದಾರೆ ನೋಡಿ ಮಾಸ್ಟರ್. ಸಾಕ್ಷಿ ಭಾವ ರೀತಿಯಿಂದ ಇದ್ದು ಕುಂಡಲಿ ಶಕ್ತಿಯನ್ನು ಜಾಗೃತಗೊಳಿಸಿಕೊಂಡು ಅದರಿಂದ ನಮ್ಮ ಕರ್ಮ ಫಲಗಳ ಶುದ್ಧೀಕರಣ ಮಾಡ್ಕೊಳ್ತಾ ಇದ್ವಿ. ಆ ಶುದ್ಧೀಕರಣವನ್ನು ಕೂಡ
ಸಾಕ್ಷಿ ಭಾವದಿಂದ ಸ್ವೀಕರಿಸುತ್ತೀವಲ್ಲ, ಅದೇ ನೀಲಕಂಠ ಸ್ಥಿತಿ. ಶುದ್ಧೀಕರಣವು ಮೊದಲಾಗುವುದು ವಿಶುದ್ಧ ಚಕ್ರದ ಸ್ಥಾನದಿಂದ. ನೀಲಕಂಠ ಸ್ಥಿತಿ ಆಗ್ಬಿಟ್ಟು ಶುದ್ಧೀಕರಣ ಅಂತಕ್ಕಂಥದ್ದು ಮೊದಲಾಗುವುದು ವಿಶುದ್ಧ ಚಕ್ರ ಸ್ಥಾನದಿಂದಲೇ. ಈ ಸ್ಥಿತಿಯನ್ನು ಅನುಭವಿಸುವ, ಅರ್ಥೈಸಿಕೊಳ್ಳುವ ಪ್ರತಿಯೊಬ್ಬರೂ ನೀಲಕಂಠರೇ. ನೀಲಕಂಠ ಅಂತಕ್ಕಂಥ ಈಶ್ವರನಿಗೆ ಪೂಜೆ ಮಾಡೋದಲ್ಲ, ಈ ಸ್ಥಿತಿಯನ್ನ ನಾವು ತಂದ್ಕೊಳ್ಬೇಕು, ಆ ಸ್ಥಿತಿಯಲ್ಲಿ ನಾವು ಜೀವಿಸಬೇಕು ಮಾಸ್ಟರ್ಸ್. ಅನುಕ್ಷಣ ಅರಿವನ್ನು ಬೆಳೆಸಿಕೊಳ್ಳುವುದೇ ಪಾರ್ವತಿಯ ಸ್ಥಿತಿ. ಆ ನೀಲಕಂಠ ಸ್ಥಿತಿಯನ್ನ ದಾಟಿದ ನಂತರ ಅನುಕ್ಷಣವೂ ಕೂಡ ಅರಿವಿನಿಂದ ಜ್ಞಾನ ಅಂತಕ್ಕಂಥದಕ್ಕೆ ಪಾರ್ವತಿ ಸಾಕ್ಷಿ ಅಂತ ಹೇಳ್ತಾರಲ್ಲ ಮಾಸ್ಟರ್. ಜ್ಞಾನ ಈ ಜ್ಞಾನನೂ ಕೂಡ ನಮ್ಗೆ ಮೊದಲೇ ದೊರೆತಿದೆ ಮಾಸ್ಟರ್ಸ್. ಈ ಅನುಕ್ಷಣ ಅರಿವನ್ನು ಬೆಳೆಸಿಕೊಳ್ಳುವುದೇ ಪಾರ್ವತಿಯ ಸ್ಥಿತಿ. ನಿರಂತರ ಮಥನದಿಂದ ಸರಸ್ವತಿಯ ಉಗಮವಾಯಿತು. ನಂತರ ಉಗಮ ಆಗಿದ್ದು ಸರಸ್ವತಿ ಅಂತ ಹೇಳಿದ್ವಲ್ಲ ಮಾಸ್ಟರ್ಸ್. ನಿರಂತರ ಮಥನದಿಂದ ಆ ಸರಸ್ವತಿಯ ಉಗಮ ಆಯ್ತು. ಹೇಗೆ? ನಿರಂತರ ಅಂತರಂಗದ ಮಥನದಿಂದ ದ್ವಂದ್ವತ್ವದಿಂದ ವಿಮುಕ್ತಿಯನ್ನು ಪಡೆಯುತ್ತೇವೆ, ಅರಿವಿನ ಜನನವಾಗ್ತದೆ, ಸರಸ್ವತಿಯ ಸ್ಥಿತಿ ಜಾಗೃತವಾಗುತ್ತದೆ ಎಂಬುದು ಇದರ ಅರ್ಥ. ನಮಗೆ ಈಗಾಗಲೇ ತಿಳಿದಿದ್ವಿ ಮಾಸ್ಟರ್. ಸರಸ್ವತಿ ಅಂತಕ್ಕಂಥದ್ದು ಜ್ಞಾನ ದೇವತೆ ಅಂತ ಹೇಳ್ಬಿಟ್ಟು ನಮಗೆ ಈ ಕರ್ಮಗಳ ಎಲ್ಲ ನಿಶೇಷವಾದಾಗ ಏನಾಗ್ತದೆ, ನಮ್ಮಲ್ಲಿ ಇನ್ನೂ ಧ್ಯಾನವನ್ನ ಹೆಚ್ಚು ಮಾಡ್ತಾ ಹೋದಾಗ, ಧ್ಯಾನ ಅಂತಕ್ಕಂಥದ್ದು ನಮಗೆ ಘಟಿಸಿದಾಗ ನಮಗೆ ಸರಸ್ವತಿಯ ಉಗಮವಾಗ್ತದೆ. ಅಂದ್ರೆ ಸರಸ್ವತಿಯ ಉಗಮ ಅಂದ್ರೆ ನಮ್ಮಲ್ಲಿ ಅಂತರಂಗದ ಮತನದಿಂದ ದ್ವಂದ್ವತ್ವದಿಂದ ವಿಮುಕ್ತಿಯನ್ನು ಪಡಿತೇವೆ, ಅರಿವಿನ ಜನನವಾಗುತ್ತದೆ, ಅಂದ್ರೆ ಜ್ಞಾನ ಬರ್ತದೆ, ಜ್ಞಾನೋದಯವಾಗ್ತದೆ, ಸರಸ್ವತಿಯ ಸ್ಥಿತಿ ಅಂತಕ್ಕಂಥದ್ದು ನಮ್ಮಲ್ಲಿ ಜಾಗೃತವಾಗ್ತದೆ ಎಂಬುದೇ ಇದರ ಅರ್ಥ ಮಾಸ್ಟರ್ಸ್. ವಿಶ್ವದ ಎಲ್ಲೆಡೆ ಹರಡಿರುವ ಮೂಲ ಚೈತನ್ಯವೇ ಬ್ರಹ್ಮ ಚೈತನ್ಯ. ಇಡೀ ವಿಶ್ವಾದ್ಯಂತ ಇರ್ತಕ್ಕಂಥದ್ದೇ ಬ್ರಹ್ಮ ಚೈತನ್ಯ. ಅದೇ ರೀತಿಯಲ್ಲೇ ನಾವು ಪ್ರತಿಯೊಂದನ್ನು ಕಾಣ್ಬೇಕು ಅನ್ನೋದು ಕೂಡ ಮಾಸ್ಟರ್ಸ್. ಬ್ರಹ್ಮ ಚೈತನ್ಯದಲ್ಲಿ ಅರಿವಿನ ಜಾಗೃತಿಯಾಗುವುದು ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ಬ್ರಹ್ಮನನ್ನು ರುದ್ಧನನ್ನಾಗಿ ಚಿತ್ರಿಸಿದ್ದಾರೆ. ಯಾವುದೇ ಬ್ರಹ್ಮನ ನಾವು ಕ್ಯಾಲೆಂಡರ್ ಅಥವಾ ಫೋಟೋವನ್ನ ನೋಡಿದಾಗ 4 ಮುಖದ ವೃದ್ಧ ಬ್ರಹ್ಮನನ್ನೇ ನೋಡಿದಿವೆ ಹೊರತು ಎಲ್ಲೂ ಯುವ ಆತ್ಮ ಆಗ್ಲಿ ಬಾಲಾತ್ಮ ಇರ್ತಕ್ಕಂಥ ಬ್ರಹ್ಮನ ಫೋಟೋವನ್ನ ನೋಡಿಲ್ಲ ಮಾಸ್ಟರ್ಸ್. ಅದರ ಉದ್ದೇಶ ಏನು ಅನ್ನೋದನ್ನು ಕೂಡ ತಿಳಿಸ್ತಾ ಹೋಗ್ತಿದ್ದಾರೆ ಮಾಸ್ಟರ್. ಮೇಡಮ್ ಟೈಮ್ ಇದೆ ಅಲ್ಲ ಮೇಡಮ್? ಯಶೋಧ ಮೇಡಮ್ ಟೈಮ್ ಇದೆ ಅಲ್ವಾ ಮೇಡಮ್? ಇನ್ನೊಂದು 7 ನಿಮಿಷ ಮಾಡಿ ಮೇಡಮ್, 7:40 ಓಕೆ ಓಕೆ. ಬ್ರಹ್ಮನನ್ನು ರುದ್ಧನನ್ನಾಗೆ ಚಿತ್ರಿಸಿದ್ದಾರೆ ಮತ್ತು ಸರಸ್ವತಿಯನ್ನು ನವ ಯೌವನ ಭರಿತಳಂತೆ ಚಿತ್ರಿಸಿ. ಸರಸ್ವತಿ ಮಾತ್ರ ಯಾವಾಗ್ಲೂ ಮಂದಸ್ಮಿತವಾದ ವೀಣೆಯನ್ನು ಹಿಡಿದಂತ ನವ ಯೌವನ ಭರಿತಳಾದಂತ ಚಿತ್ರವನ್ನೇ ನಾವು ಗಮನಿಸಿದೀವಿ ಮಾಸ್ಟರ್ಸ್. ಅದನ್ನ ಯಾಕೆ ಅಂತ ತಿಳಿಸಿದ್ದಾರೆ ನೋಡಿ ಮಾಸ್ಟರ್ಸ್. ಅದು ನಮ್ಮಲ್ಲೇ ಅಡಗಿರ್ತಕ್ಕಂಥದ್ದು. ವಿಶ್ವದ ಎಲ್ಲೆಡೆ ಹರಡಿರುವ ಬ್ರಹ್ಮ ಚೈತನ್ಯವು ಆದಿ ಅಂತ್ಯಗಳಿಗೆ ಅತೀತವಾದದ್ದು. ಸೃಷ್ಟಿ ಅಂತಕ್ಕಂಥದ್ದೇ ಬ್ರಹ್ಮ, ಅದು ಅತೀತವಾದಂಥದ್ದು. ಸಮಸ್ತ ಸೃಷ್ಟಿಯಲ್ಲಿ ವ್ಯಾಪಿಸಿರುವ ಮೂಲ ಚೈತನ್ಯವೇ ನಿರಂತರ ರೂಪಾಂತರಣವನ್ನು ಹೊಂದುತ್ತಿರುವ ಬ್ರಹ್ಮತತ್ವ. 4 ಮುಖ ಕೊಟ್ಟಿರೋ ಉದ್ದೇಶನೇ ಅದು ಮಾಸ್ಟರ್ಸ್. ಎಲ್ಲಾ ದಿಕ್ಕುಗಳಿಂದನೂ ಕೂಡ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಆ ಬ್ರಹ್ಮ ಚೈತನ್ಯ ಅಂತಕ್ಕಂಥದ್ದು. ಅದಕ್ಕೋಸ್ಕರನೇ ಬ್ರಹ್ಮನನ್ನ 4 ಮುಖದಲ್ಲಿ ತೋರ್ಸಿರ್ತಾರೆ ಮಾಸ್ಟರ್ಸ್. ಆ ರೂಪಾಂತರಣವನ್ನು ಹೊಂದಿರ್ತಕ್ಕಂಥದ್ದೇ ಬ್ರಹ್ಮತತ್ವ ಅಂತಕ್ಕಂಥದ್ದು. ಪ್ರತಿ ಕ್ಷಣನೂ ಕೂಡ ಸೃಷ್ಟಿ ಆಗ್ತಕ್ಕಂಥದ್ದು, ಪ್ರತಿ ಕ್ಷಣನೂ ಕೂಡ ಬದಲಾವಣೆಯನ್ನ ಹೊಂದುವುದೇ ಅದರ ಗುಣ, ಬ್ರಹ್ಮತ್ವದ ಗುಣ. ನಿರಂತರ ರೂಪಾಂತರಣದ ಕಾರ್ಯದಿಂದ ದೊರೆಯುವ ಜ್ಞಾನವೇ ಅರಿವು. ಪ್ರತಿ ಕ್ಷಣ ಬದಲಾಗ್ತಾ ಇದ್ದಂಗೆ ಇಲ್ಲ, ಬದಲಾಗ್ತಾ ಇದೆ ಅಂದ್ರೆ, ಚಲಿಸ್ತಾ ಇದೆ ಅಂದ್ರೆ ನೀವಾಗಲ್ಲ ತಿಳಿದಿದ್ವಿ ಮಾಸ್ಟರ್ಸ್. ಹರಿಯುವ ನೀರಿಗೆ ಯಾವುದೇ ರೀತಿಯ ವಾಸನೆ ಇರುವುದಿಲ್ಲ, ನಿಂತ ನೀರಿನಲ್ಲಿ ಮಾತ್ರ ವಾಸನೆ. ಅದೇ ರೀತಿ ಪ್ರತಿ ಕ್ಷಣ ಚಲನೆಗೆ ಅದ್ಭುತವಾದ ಶಕ್ತಿ ಇದೆ. ಆ ಬದಲಾಗ್ತಾ ಇದೆ ಅಥವಾ ಚಲಿಸ್ತಾ ಇದೆ, ಪ್ರಕಂಪನ ಉಂಟಾಗ್ತಾ ಇದೆ ಅಂದ್ರೆ ಜ್ಞಾನ ಇದೆ, ಜ್ಞಾನದ ಅರಿವು ಉಂಟಾಗ್ತಿದೆ ಅಂತಾನೆ ಅರ್ಥ ಮಾಸ್ಟರ್. ಬ್ರಹ್ಮ ತತ್ವಜ್ಞಾನದೊಂದಿಗೆ ಮೇಳೈಸುತ್ತದೆ ಅಂತ ಅರ್ಥ ಮಾಸ್ಟರ್. ಇದನ್ನೇ ಬ್ರಹ್ಮ ಸರಸ್ವತಿ ಸಮಾಗಮ ಅಂತಲೂ ಕೂಡ ಕರೀತಾರೆ. ಅಂದ್ರೆ ತತ್ವಜ್ಞಾನ ಅಂತಕ್ಕಂಥದ್ದು. ಸರಸ್ವತಿ ಅಂದ್ರೆ ಜ್ಞಾನ, ಬ್ರಹ್ಮಂದು ತತ್ವ. ಈ ತತ್ವಜ್ಞಾನ ಅಂತಕ್ಕಂಥ ಬ್ರಹ್ಮ ಸರಸ್ವತಿ ಸಮಾಗಮ ಅಂತ ಹೇಳಿದ್ರೆ ತತ್ವಜ್ಞಾನ ಅಂತಕ್ಕಂಥದ್ದು ನಮ್ಮಲ್ಲಿ ಮೇಳೈಸ್ತಾ ಹೋಗ್ತದೆ ಅಂತ ಮಾಸ್ಟರ್ಸ್. ಬ್ರಹ್ಮ ತತ್ವವು ಅನಾದಿಯಾದುದರಿಂದ ಬ್ರಹ್ಮದೇವನನ್ನು ರುದ್ಧನನ್ನಾಗಿ ಚಿತ್ರಿಸಲಾಗಿದೆ. ಈ ಬ್ರಹ್ಮ ತತ್ವ ಅಂತಕ್ಕಂಥದ್ದೇ ಮೂಲ ತತ್ವ ಅಲ್ಲ ಮಾಸ್ಟರ್. ಸೃಷ್ಟಿಗಿಂತ ಮುಂಚಿತವಾಗಿ ಇದ್ದಂತ ತತ್ವ ಬ್ರಹ್ಮ ತತ್ವ ಅಂತಕ್ಕಂಥದ್ದು. ಆ ತತ್ವ ಅಂತಕ್ಕಂಥದ್ದು ತುಂಬಾ ಅನಾದಿ ಕಾಲ ಅನ್ನೋದನ್ನ ತೋರ್ಸಕ್ಕೋಸ್ಕರ ಬ್ರಹ್ಮನನ್ನ ವಯಸ್ಸಾದ ರೀತಿಯಲ್ಲಿ ಬ್ರಹ್ಮದೇವನನ್ನ ರುದ್ಧನ ರೂಪದಲ್ಲಿ ಚಿತ್ರಿಸ್ತಾರೆ. ಪ್ರತಿ ರೂಪಾಂತರಣದಲ್ಲೂ ನೂತನ ಜ್ಞಾನವು ಆವಿರ್ಭವಿಸುವುದು.
ಪ್ರತಿ ರೂಪಾಂತರಣ, ಪ್ರತಿ ಚಲನೆ ಪ್ರಕಂಪನದಿಂದ ರೂಪಾಂತರಣ ಹೊಂತ ಹೋಗ್ತದೆ. ಇದರಿಂದ ನಮಗೆ ಹೊಸ ಹೊಸ ಜ್ಞಾನ ಆವಿರ್ಭವಿಸ್ತದೆ. ಜ್ಞಾನವು ನಿತ್ಯ ನೂತನ. ಜ್ಞಾನ ಅಂತಕ್ಕಂಥದ್ದು ಎಲ್ಲಿಗೂ ಇದು ಹೀಗೆ ಅಂತ ಅಲ್ಲ ಮಾಸ್ಟರ್ಸ್. ಇಂದು ಇರ್ತಕ್ಕಂಥ ಜ್ಞಾನ ಇನ್ನು ಹೆಚ್ಚು ಹೆಚ್ಚು ತಿಳಿತಾ ಹೋದಾಗ ಆ ಜ್ಞಾನದ ಆಳ ಹೆಚ್ಚುತ್ತಾ ಹೋಗ್ತದೆ ಮಾಸ್ಟರ್ಸ್. ಅದು ನಿತ್ಯ ನೂತನವಾದ್ದು. ಆದ್ದರಿಂದಲೇ ಜ್ಞಾನದ ಅಧಿದೇವತೆಯಾದ ಸರಸ್ವತಿಯನ್ನ ನಿತ್ಯ ಯೌವನ ಭರಿತಳನ್ನಾಗಿ ಚಿತ್ರಿಸಲಾಗಿದೆ. ಇದು ಸಮುದ್ರ ಮಂಥನದ ಪ್ರಥಮ ಭಾಗದ ಗೂಢಾರ್ಥವಾದರೆ, ಈ ಗೂಢಾರ್ಥದ ಜ್ಞಾನವು ಜಾಗೃತಾವಸ್ಥೆಯ ಸಾಧನೆಗೆ ಪೂರಕವಾಗಿದೆ. ಭೌತಿಕ ಜೀವದ ಪ್ರತಿ ಮಜಲುಗಳು ನಮ್ಮಲ್ಲಿ ಅಡಗಿರುವ ಬ್ರಹ್ಮ ಚೈತನ್ಯದ ಪ್ರತಿರೂಪಗಳೇ ಆಗಿವೆ. ಪ್ರತಿ ಪರಿಸ್ಥಿತಿಗಳಲ್ಲೂ, ಪ್ರತಿ ಸಂದರ್ಭಗಳಲ್ಲೂ, ಪ್ರತಿ ಹೆಜ್ಜೆಗಳಲ್ಲೂ ವಿನೂತನವಾದ ಜ್ಞಾನವನ್ನು ನೀಡುತ್ತಿರುತ್ತದೆ. ಪ್ರತಿ ಕ್ಷಣನೂ ಕೂಡ ನಮ್ಗೆ ವಿನೂತನವಾದ ಜ್ಞಾನವನ್ನ ನೀಡ್ಲಿಕ್ಕೋಸ್ಕರನೇ ಬರ್ತವೆ ಮಾಸ್ಟರ್ಸ್. ಅದನ್ನ ನಾವು ಅದೇ ರೀತಿಯಾಗಿ ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿ ಇರಬೇಕು. ಅರಿವಿನಿಂದ ಇಂಥ ಅನುಭವಗಳನ್ನು ಜ್ಞಾನವೆಂದು ಸ್ವೀಕರಿಸಿರಿ. ಇದರಿಂದ ನಿಮ್ಮ ಮನಸ್ಸು ಪರಿಶುದ್ಧಗೊಳ್ಳುತ್ತದೆ. ಏನೇ ಬಂದ್ರೂ ಕೂಡ, ಪರಿಸ್ಥಿತಿ ಇರ್ಬೋದು, ಸಂದರ್ಭ ಇರ್ಬೋದು, ಏನೇ ಇರ್ಬೋದು, ಅದು ಬಂದದ್ದನ್ನ ಯಥಾವತ್ತಾಗಿ ಸ್ವೀಕಾರ ಮಾಡ್ರಿ. ಇದರಿಂದ ನಿಮ್ಮ ಮನಸ್ಸು ಅಂತಕ್ಕಂಥದ್ದು ಪರಿಶುದ್ಧಗೊಳ್ಳುತ್ತದೆ. ಅನುಭವದ ಜ್ಞಾನ ಬೆಳೆಯುತ್ತದೆ. ನಿಮಗೆ ಹೆಚ್ಚು ಹೆಚ್ಚು ಅನುಭವ ದೊರೆಯುತ್ತದೆ. ಆ ಅನುಭವದಿಂದ ನಿಮ್ಮ ಜ್ಞಾನ ಹೆಚ್ಚಾಗುತ್ತದೆ. ಆ ಜ್ಞಾನದ ಹೆಚ್ಚಾದಾಗ, ಆ ಜ್ಞಾನದ ಆಳವನ್ನು ಅರಿತಾ ಹೋದಾಗ ನೀವು ಕೂಡ ವಿಜ್ಞಾನಿಗಳಾಗ್ಲಿಕ್ಕೆ ಸಾಧ್ಯತೆ ಇದೆ. ವಿಜ್ಞಾನಿಗಳಿಂದ ಪ್ರಜ್ಞಾನಿಗಳಾಗ್ತೀರಾ. ಋಷಿ ಮುನಿಗಳ ರೀತಿಯಾಗಿ ಸಾಕಷ್ಟು ಜ್ಞಾನವನ್ನ ಪಡೀಲಿಕ್ಕೆ ಸಾಧ್ಯತೆ ಇದೆ. ಬೇರೆ ಬೇರೆ ಲೋಕಗಳಿಂದಲೂ ಕೂಡ ನಿಮಗೆ ಜ್ಞಾನ ಚಾನ್ಲಿಂಗ್ ಆಗುತ್ತೆ ಮಾಸ್ಟರ್ಸ್. ಈ ಜ್ಞಾನವು ಅನುಕ್ಷಣ ಜಾಗೃತವಾಗಿರುವಂತಹ ಸಾಧನೆಯಲ್ಲಿ ತೊಡಗಿಕೊಳ್ಳಿ. ನಿಮ್ಮೊಳಗಿನ ಬ್ರಹ್ಮ ಚೈತನ್ಯವು ನಿತ್ಯ ನೂತನ ಜ್ಞಾನವನ್ನು ಸ್ವೀಕರಿಸಲು ಸದಾ ಅನುವಾಗಿರುವಂತೆ ಜಾಗೃತಾವಸ್ಥೆಯನ್ನು ಸಾಧಿಸಿ. ಈ ಜಾಗೃತಾವಸ್ಥೆಯನ್ನು ಸಾಧಿಸಿದಾಗ ನಿತ್ಯ ನೂತನವಾದ ಜ್ಞಾನ ಅಂತಕ್ಕಂಥ ಸ್ವೀಕಾರ ಮಾಡ್ತಕ್ಕಂಥ ಹಂತವನ್ನ ನೀವು ತಲುಪಿದ್ದೇ ಆದಲ್ಲಿ ನೀವು ನಿಮ್ಮಲ್ಲಿ ಜಾಗೃತಾವಸ್ಥೆಯನ್ನ ಆ ಮಟ್ಟದ ಜಾಗೃತ ಅವಸ್ಥೆಯನ್ನ ನೀವು ತಲುಪಬೇಕಾಗಿದೆ. ಆ ಸಾಧನೆ ನಿಮಗೆ ಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಮಾಸ್ಟರ್ಸ್. ಸಮುದ್ರ ಮಥನದ ಮುಂದುವರೆದ ಭಾಗವಾಗಿ ಕಾಮಧೇನು, ಕಲ್ಪವೃಕ್ಷ, ಕುಬೇರರನ್ನು ತೋರಿಸಲಾಗುತ್ತದೆ. ಮೂಲಾಧಾರದಲ್ಲಿ ಜಾಗೃತಗೊಂಡ ಕುಂಡಲಿನಿ ಶಕ್ತಿಯು ಅರಿವಿನಿಂದ ತನ್ನ ಪ್ರಯಾಣವನ್ನು ಮುಂದೆ ಸಾಗಿಸುತ್ತದೆ. ಸ್ವಾಧಿಷ್ಠಾನ ಚಕ್ರವನ್ನು ಭೇದಿಸಿದಾಗ ಸ್ವಯಂನ ಪ್ರತಿ ನಿರ್ವಹಣೆಯನ್ನು ಸಾಧಿಸುವಲ್ಲಿ ಶಕ್ತಿಯು ಉಪಯೋಗಗೊಳ್ಳುತ್ತದೆ. ಮುಂದುವರೆದು ಮಣಿಪುರ ಚಕ್ರವನ್ನು ಪ್ರವೇಶಿಸುತ್ತದೆ. ಸ್ವಾಧಿಷ್ಠಾನದಲ್ಲಿ ಸ್ವಯಂನ ಪ್ರತಿ ನಿರ್ವಹಣೆ, ತನಗೆ ಬೇಕಾದಂತಹ, ನಾವು ಏನು ಭೌತಿಕ ಜೀವನವನ್ನು ಸಾಗಿಸಲೇಬೇಕಾದಂತಹ ಪ್ರತಿಯೊಂದನ್ನು ಕೂಡ ಹೇಗೆ ಜಾಗರೂಕತೆಯಿಂದ ಜ್ಞಾನದಿಂದ ನಿರ್ವಹಣೆ ಮಾಡ್ತಕ್ಕಂಥ ಜ್ಞಾನ ದೊರೆತಾ ಹೋಗುತ್ತದೆ. ಅದಾದ ನಂತರದ ಮಣಿಪುರ ಚಕ್ರವನ್ನು ಪ್ರವೇಶಿಸುತ್ತದೆ. ಮಣಿ ಎಂದರೆ ವಿಶೇಷ ಶಕ್ತಿಗಳು, ಮಣಿಪುರ ಎಂದರೆ ವಿಶೇಷ ಶಕ್ತಿಗಳು ಜಾಗೃತವಾಗುವಂತ ಪ್ರದೇಶ ಅಂತ ಹೇಳಿ ಅರ್ಥ. ಮಣಿಪುರ ಚಕ್ರಕ್ಕೆ ಕುಂಡಲಿನ ಶಕ್ತಿಯು ಪ್ರವೇಶಿಸಿದಾಗ ಸಂಕಲ್ಪ ಶಕ್ತಿಗಳು, ಸಿದ್ಧಿಗಳು, ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ನಮಗೆ ಸಂಕಲ್ಪ ಅಂತಕ್ಕಂಥದ್ದು ಸಿದ್ಧಿ ಆಗ್ಬೇಕು ಅಂದ್ರೆ, ನಮ್ಮ ಸಂಕಲ್ಪ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸ್ಬೇಕು ಅಂದ್ರೆ, ನಮಗೆಲ್ಲ ಅಷ್ಟೈಶ್ವರ್ಯ ದೊರೆಬೇಕು ಅಂತ ಹೇಳಿದ್ರೆ ನಮ್ಮ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದು ಈ ಮಣಿಪುರ ಚಕ್ರದಲ್ಲಿ ತನ್ನ ಶಕ್ತಿಯನ್ನ ಪ್ರಯೋಗ ಮಾಡಿದಾಗ ಅಂತ ಮಾಸ್ಟರ್ಸ್. ಅಂದರೆ ಇಂಥ ಸಿದ್ಧಿಗಳಿಗೆ ಮಾರು ಹೋಗದೆ ಜಾಗೃತ ಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು. ನಾನು ಅನ್ಕೊಂಡಿದ್ದೆಲ್ಲ ಆಗುತ್ತೆ, ನನಗೆ ಸಂಕಲ್ಪ ಅಂತ ಏನೇ ಇಟ್ಕೊಂಡ್ರು ಅದು ಸಾಧನೆ ಆಗುತ್ತೆ, ಇದು ಕೂಡ ಒಂದು ಮಾಯ ಮಾಸ್ಟರ್ಸ್. ಅದರಲ್ಲೇ ನಾವು ನಮ್ಮ ಸಮಯವನ್ನ ವ್ಯರ್ಥ ಮಾಡಿದ್ರೆ ನಾವು ಅಲ್ಲಿಗೆ ಸ್ಟ್ರಕ್ ಆಗಿ ಹೋಗ್ಬಿಡ್ತೀವಿ. ಮುಂದಿನ ಚಕ್ರಗಳನ್ನ ದಾಟ್ಲಿಕ್ಕೆ, ಮುಂದಿನ ಹಂತವನ್ನ ದಾಟ್ಲಿಕ್ಕೆ, ಮುಂದಿನ ಜ್ಞಾನವನ್ನ ಪಡಿಲಿಕ್ಕೆ ಈ ಮಾಯೆಯಲ್ಲಿ ಮೈ ಬರೀದಂಗೆ ಎಚ್ಚರ ಸ್ಥಿತಿಯಲ್ಲಿ ಇರ್ರಿ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಿದ್ದಾರೆ ಮಾಸ್ಟರ್ಸ್. ಜಾಗೃತ ಸ್ಥಿತಿಯನ್ನು ಇಂಥ ಸಿದ್ಧಿಗಳಿಗೆ ಮಾರು ಹೋಗದೆ ಜಾಗೃತ ಸ್ಥಿತಿಯನ್ನು ಕಾಪಾಡಿಕೊಳ್ಳಬೇಕು. ಸಿದ್ಧಿಗಳನ್ನು ಉಪಯೋಗಿಸುವಲ್ಲಿ ಸಿಲುಕದೆ ಅವುಗಳನ್ನು ಪ್ರತಿ ಅವಗಾಹನೆಯನ್ನು ಬೆಳೆಸಿಕೊಳ್ಳಬೇಕು. ನಮ್ಮ ಸಂಕಲ್ಪವನ್ನು ಸಿದ್ಧಿಯಾಗಿ ಬಳಕೆ ಮಾಡ್ಕೊಳ್ಬೇಕಾದ್ರೆ ಅದರಲ್ಲೇ ಸಿಲುಕಿಕೊಳ್ಳಬೇಡಿ. ಯಾವ ರೀತಿ ಅಂದ್ರೆ, ಇದಕ್ಕೆ ದೀಪದ ಬೆಳಕಿಗೆ ಬಂದಂತ ಕೀಟ ತನ್ನ ರೆಕ್ಕೆಗಳನ್ನೇ ಕಳೆದುಕೊಂಡು ಹೇಗೆ ತನ್ನ ಪ್ರಾಣವನ್ನೇ ಅದಕ್ಕೆ ಬೆಳಕಿಗೆ ಆಕರ್ಷಿತವಾದಂತ ಕೀಟ ತನ್ನ ಹೇಗೆ ರೆಕ್ಕೆಗಳನ್ನು ಕಳೆದುಕೊಂಡು ಅಲ್ಲೇ ತನ್ನ ಜೀವವನ್ನ ತೊರೆಯುತ್ತಾ ಹಾಗಾಗ್ಬಿಡುತ್ತೆ ನಮ್ಮ ಈ ಜೀವನ ಅಂತಕ್ಕಂಥದ್ದು. ಈ ಜೀವನದ ಸದುಪಯೋಗ ಮಾಡಿಕೊಳ್ಬೇಕು ಅಂದ್ರೆ ಪ್ರತಿ ಅವಗಾಹನೆಯನ್ನು ನಾವು ಬೆಳೆಸಿಕೊಳ್ಳಬೇಕಾಗ್ತದೆ ಮಾಸ್ಟರ್ಸ್. ಅರಿಷಡ್ ವರ್ಗಗಳ ಸರಿಯಾದ ಬಳಕೆಯನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ನಾವು ಈ ಅರಿಷಡ್ ವರ್ಗಗಳನ್ನ ಯಾವ ರೀತಿಯಾಗಿ
ನಾವು ಸರಿಯಾದ ಬಳಕೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ಅಭ್ಯಾಸ ಮಾಡ್ಬೇಕಾಗ್ತದೆ. ಅರಿಷಡ್ ವರ್ಗಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಧನಾತ್ಮಕ ಶಕ್ತಿಗಳನ್ನಾಗಿ ಪರಿವರ್ತಿಸಿಕೊಳ್ಳುವ ಬುದ್ಧಿಮತ್ತೆಯನ್ನು ಜಾಗೃತಗೊಳಿಸಿಕೊಳ್ಳಬೇಕು. ನಮ್ಮಲ್ಲಿರ್ತಕ್ಕಂಥ ಅರಿಷಡ್ ವರ್ಗಗಳಿಂದ ಬರ್ತಕ್ಕಂಥ ಶಕ್ತಿಯನ್ನ ಧನಾತ್ಮಕ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡಿಕೊಳ್ಬೇಕು. ಆ ಬುದ್ಧಿಮತ್ತೆ ನಮ್ಮಲ್ಲಿ ಜಾಗೃತವಾಗಿರ್ಬೇಕು, ಸದಾ ಜಾಗೃತ ಸ್ಥಿತಿಯಲ್ಲೇ ಇರಬೇಕು. ಜಾಗೃತ ಅವಸ್ಥೆಯನ್ನು ನಿರಂತರ ಅಭ್ಯಸಿಸಬೇಕು ಎಂಬ ಜಾಗೃತ ಅವಸ್ಥೆಯನ್ನು ನಿರಂತರವಾಗಿ ನಾವು ಅಭ್ಯಾಸ ಮಾಡ್ತಾ ಇರ್ಬೇಕು ಎಂಬ ಜ್ಞಾನವನ್ನು ಸಮುದ್ರ ಮಥನದ ಈ ಭಾಗವು ತಿಳಿಸುತ್ತದೆ. ಈ ಸಮುದ್ರ ಮಥನದ ಭಾಗ ಅಂತಕ್ಕಂಥದ್ದು ಈ ರೀತಿಯಾಗಿ ನಮಗೆ ಅರ್ಥೈಸುತ್ತದೆ ಮಾಸ್ಟರ್ಸ್. ಇದ್ರ ಸಮುದ್ರ ಮಥನ ಅಂತಕ್ಕಂಥದ್ರಲ್ಲಿ ಇರ್ತಕ್ಕಂಥ ಗೂಢಾರ್ಥ, ಅಂತರಾರ್ಥ ಈ ರೀತಿಯಾಗಿ ಇದೆ ಅಂತಕ್ಕಂಥದನ್ನ ಈ ಶಂಬಾಲದ ಋಷಿಗಳು ನಮಗೆ ಜ್ಞಾನವನ್ನು ಒದಗಿಸಿದ್ದಾರೆ ಮಾಸ್ಟರ್ಸ್. ಎಲ್ಲರೂ ಕೂಡ ಈ ಜ್ಞಾನ ಇದುವರೆಗೆ ನೀಡಿದಂತ ಜ್ಞಾನವನ್ನು ಆಲಿಸಿದಂತ ಪ್ರತಿಯೊಬ್ಬ ದೇವರುಗಳಿಗೂ ಈ ಜ್ಞಾನವನ್ನು ಹಂಚಲಿಕ್ಕೆ ಸಹಕರಿಸಿದ ಎಲ್ಲ ನನ್ನ ಜ್ಞಾನ ದೇವತೆಗಳಿಗೂ ನಮಿಸುತ್ತಾ ಮಾಸ್ಟರ್ಸ್ ಇಲ್ಲಿಗೆ ಜ್ಞಾನ ಹಂಚಿಕೆಯನ್ನ ಮುಗಿಸ್ತಿದ್ದೇನೆ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್.